ಸ್ತೋತ್ರವಾಗಲಿ. ದೇವ ನೆನ್ನೆದ ಹಾಗೆ ಇವತ್ತು ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಅದುವೇ ದೇವರಿಗೆ ತುಂಬಾ ಇಷ್ಟವಾಗಿದೆ. ಈ ದಿನಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರಸಂಗಿ 10ನೇ ಅಧ್ಯಾಯ 19ನೇ ವಚನ. ಪ್ರಸಂಗಿ 10ನೇ ಅಧ್ಯಾಯ 19ನೇ ವಚನ. ವಚನದಲ್ಲಿ ಹೀಗಿದೆ: ನಗುವಿಗಾಗಿ ಔತಣವು, ದ್ರಾಕ್ಷಾರಸದಿಂದ ಜೀವನಕ್ಕೆ ಆನಂದವು, ಧನವು ಎಲ್ಲವನ್ನು ಒದಗಿಸಿಕೊಡುವುದು. ಆಮೆನ್. ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತಾರೆ? ನಗುವಿಗಾಗಿ ಔತಣವು. Feast is made for laughter. ಆಮೆನ್. ಹಲ್ಲೆಲೂಯಾ. ನಗುವಿಗಾಗಿ ಔತಣ. ಈಗ ಔತಣ ಎದಕ್ಕಾಗಿ ಮಾಡೋದು? ಯಾಕಂದ್ರೆ ಇವತ್ತು ಔತಣದ ಬಗ್ಗೆ ನಮಗೆ ಅನೇಕರಿಗೆ ಸರಿಯಾಗಿ ಗೊತ್ತಿಲ್ಲ. ಔತಣ ಅಂದ್ರೆ ಏನಂತಾನೆ ನಮಗೇನಿಲ್ಲ ಸರಿಯಾಗಿ ಗೊತ್ತಿಲ್ಲ. ಆಮೆನ್. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಔತಣವು ಎದಕ್ಕಾಗಿ ಅಂದ್ರೆ ನಗುವಿಗಾಗಿ ಔತಣವನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಔತಣ ಎದಕ್ಕಾಗಿರಿ? ಔತಣ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅದು ಗೊತ್ತಾಗ್ಬೇಕು. ಔತಣ ಅಂದ್ರೆ ಏನು? ಔತಣ ಅಂದ್ರೆ ಏನು? ಫೀಸ್ಟ್ ಅಂದ್ರೆ ಏನು? ಔತಣ ಅಂದ್ರೆ ಏನು? ಫಸ್ಟ್ ಔತಣ ಅಂತೆಗೆ ನಾವು ಮೀನಿಂಗ್ ಗೊತ್ತಾಗ್ಬೇಕು. ಆಮೇಲೆ ಔತಣ ಎದಕ್ಕಾಗಿ ಅನ್ನೋದನ್ನ ನಾವು ನೋಡೋಣ. ಹಲ್ಲೆಲೂಯಾ. ಔತಣ ಅಂದ್ರೆ ಜನಗಳನ್ನ ಕರೆಸಿ ಊಟ ಹಾಕ್ತೀವಲ್ಲ, ಅದು ಔತಣ. ಔತಣ ಎದಕ್ಕಾಗಿ ಅಂತ ನೋಡೋದಾದ್ರೆ ನಗುವಿಗಾಗಿ ಔತಣ. ನನ್ನ ಸಂತೋಷವನ್ನು ಹಂಚಿಕೊಳ್ಳೋದಕ್ಕಾಗಿ ಔತಣ. ಆಮೆನ್. ಔತಣ ಅಂದ್ರೆ ಏನ್ರಿ? ಜನಗಳಿಗೆ ನಾವು ಕೊಡುವಂತ ಊಟ ಉಪಚಾರವನ್ನ ಔತಣ ಅಂತಾರೆ. ಆಮೇಲೆ ಅದೆಲ್ಲೋ ಅರ್ಥ ಆಯ್ತಲ್ಲ. ಎದಕ್ಕಾಗಿ ಔತಣವನ್ನ ಮಾಡೋದು ಅಂದ್ರೆ ನಗುವಿಗಾಗಿ ಔತಣವನ್ನ ಮಾಡೋದು. ವಾಕ್ಯ ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ನಗುವಿಗಾಗಿ ಔತಣ. ಆಮೇಲೆ ನಗುವಿಗಾಗಿ ಏನ್ರಿ? ಔತಣವಂತೆ. ಅಲ್ಲೆಲ್ಲೂಯಾ. ನಗುವಿಗಾಗಿ ಔತಣ, ಅದರ ಅರ್ಥ ಏನಂದ್ರೆ ಸಂತೋಷಕ್ಕಾಗಿಯೇ ಔತಣ. ಸಂತೋಷಕ್ಕಾಗಿಯೇ ಔತಣ. ಅಲ್ಲೆಲ್ಲೂಯಾ. ಔತಣದಲ್ಲಿ ಏನಿರಬೇಕು? ಸಂತೋಷ ಇರಬೇಕು. ಔತಣದಲ್ಲಿ ಒಂದು ಹೊಂದಾಣಿಕೆ ಇರಬೇಕು. ಔತಣದಲ್ಲಿ ನಗು ಇರಬೇಕು. ಇವತ್ತು ಅನೇಕರು ಔತಣ ಮಾಡ್ತಾ ಇದ್ದಾರೆ. ಅದು ಎಲ್ಲಿಗೆ ಹೋಗಿ ಮುಗಿಯುತ್ತಂದ್ರೆ ಜಗಳದಲ್ಲಿಯೂ ಪ್ರಾಬ್ಲಮ್ಸ್ ನಲ್ಲಿ ಹೋಗಿ ಮುಗಿಯುವಂತದಾಗಿದೆ. ಔತಣದ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನೇಕರಿಗೆ. ಔತಣ ಅಂತ ಕೊಟ್ರೆ ಸಾಕು, ನಿಮಗೆ ಬರ್ರಿ ಅಂತ ಕರ್ಕೊಂಡು ಹೋಗಿ ಇಂಥ ಬಾಟ್ಲ್ಗಳನ್ನ ಕೂಡಿಸಿ ಆಮೇಲೆ ತಗೊಂಡ್ ಬಂದು ಉಣಿಸೋದು. ಊಟನೇ ಹೋಗಂಗಲ್ಲ. ಯಾಕೆ? ನೀನ್ ನನಗೆ ಅದ್ ಮಾಡಿಲ್ಲ, ಅಂತೇಳಿ ಔತಣ ಏನಾಗತ್ತಂದ್ರೆ ಯಾಕಪ್ಪ ಅವನ್ನ ಕರೆದಿ ನನ್ನ ಮಟ್ಟಿಗೆ ಹೋಗ್ಬಿಟ್ಟೆ. ಅರ್ಥ ಆಗತ್ತಲ್ಲ. ಎದಕ್ಕಾಗಿ ಔತಣ ಮಾಡೋದು? ನಗುವಿಗಾಗಿ, ಸಂತೋಷಕ್ಕಾಗಿ. ಕರೆಕ್ಟಾ? ಔತಣ ಮಾಡೋದು ಉದ್ದೇಶನೇ ಸಂತೋಷಕ್ಕಾಗಿ. ಆದ್ರೆ ಸಂತೋಷ ಅಂತ ಹೆಸರಿನಲ್ಲಿ ಇವತ್ತು ಜನ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಮಾಡ್ತದ. ಯಾರಿಗೆ ಮಾಡ್ಬೇಕಂತ ಗೊತ್ತಿಲ್ಲದೆ ಮಾಡ್ತದ. ಆಮೇಲೆ ಅಲ್ಲೆಲ್ಲೂಯಾ. ಹಾಗಾಗಿ ಔತಣ ಅನ್ನೋದು ಸಂತೋಷಕ್ಕಾಗಿ, ಸಂತೋಷ ಕೊಡುವಂತ ರೀತಿಯಲ್ಲಿ ಔತಣವನ್ನು ಮಾಡಬೇಕು. ಔತಣ ಮಾಡುವಂತ ಉದ್ದೇಶನೇ ನಾನು ಸಂತೋಷವಾಗಿದ್ದೀನಿ ತೋರಿಸೋದಕ್ಕಾಗಿ. ಆಮೇಲೆ ಅಲ್ಲೆಲ್ಲೂಯಾ. ಔತಣವನ್ನು ಮಾಡಿದ್ರು. ಬೈಬಲ್ ನಲ್ಲಿ ಕೆಲವರು ಔತಣವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಯಾರಿಗೆ ಮಾಡಿದ್ರು, ಎಂತ ಸಂದರ್ಭದಲ್ಲಿ ಮಾಡಿದ್ರು, ಔತಣದಿಂದ ಹೆಂಗ್ ಸಿಕ್ತು ಅನ್ನೋ ವಾಕ್ಯಗಳನ್ನು ನಾವೇನ್ ಮಾಡೋಣ, ಇವತ್ತು ನಾವು ನೋಡಿಕೊಳ್ಳೋಣ. ಆದಿಕಾಂಡದಲ್ಲಿ 18ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಚನವನ್ನು ನಾವು ಓದಿಕೊಳ್ಳೋಣ. Genesis chapter 18 verse 17 and 18. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿವೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕು. 7 ಮತ್ತು 8ನೇ ವಚನ. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಪ್ಪಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು.
ಯಾರು? ಅಬ್ರಹಾಮನನ್ನು ಔತಣವನ್ನು ಸಿದ್ಧಪಡಿಸಿದ್ದಾನೆ. ಯಾರಿಗೆ ಅಂದ್ರೆ ದೇವ ಮನುಷ್ಯರಿಗೆ ಅವನು ಏನ್ ಮಾಡಿದ್ದಾನೆ? ಔತಣವನ್ನು ಸಿದ್ಧಪಡಿಸಿದಾನೆ. ಆ ದೇವ ಮನುಷ್ಯರು ಆ ಕಡೆ ಹೋಗ್ತಾ ಇದ್ರು, ಅದನ್ನ ಒಂದು ಕಡೆ ಕುಂತ್ಕೊಂಡು ನೋಡ್ತಾ ಇದ್ದಾನೆ. ದೇವದೂತರ ತರ ಇದೆ, ದೇವ ಮನುಷ್ಯರ ತರ ಇದೆ. ಓಡಿ ಹೋಗಿ ಹೇಳ್ತಾ ಇದ್ದಾನೆ, ಸ್ವಾಮಿ ನೀವು ನಮ್ಮ ಮನೆಗೆ ಸ್ವಲ್ಪ ಬರ್ರಿ ಅಂತ ಹೇಳಿ. ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರ ಮನೆಗೆ ಬರ್ತಾ ಇದಾರೆ. ಅವ್ರ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕುಡಿಲಿಕ್ಕೆ ನೀರನ್ನು ಕೊಡ್ತಾ ಇದ್ದಾನೆ. ನೀರನ್ನು ಕೊಡಿದ ತಕ್ಷಣ ಇನ್ನು ಸ್ವಲ್ಪ ಕುಂತು ಬಿಡ್ರಿ, ಒಂದು 10 ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀವಿ, ಊಟ ಮಾಡ್ಕೊಂಡೇ ಹೋಗ್ಬೇಕಂತ. ಇಲ್ಲ ನಮ್ಗೆ ಅರ್ಜೆಂಟ್ ಕೆಲಸ ಇದೆ, ನಾವು ಹೋಗ್ಬೇಕು. ಇಲ್ಲ ನೀವು ಊಟ ಮಾಡೇ ಹೋಗ್ಬೇಕು, ದಯವಿಟ್ಟು ಕುಂದರಿ ಅಂತ ಹೇಳಿ ಅವನು ಒತ್ತಾಯ ಮಾಡಿ ಕುಂದಿರಿಸ್ಕೊಡ್ತಾನೆ. ಅವರಿಗೆ ಒಂದು ಔತಣವನ್ನ ರೆಡಿ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನ್ರಿ? ಔತಣವನ್ನ ರೆಡಿ ಮಾಡ್ತಾ ಇದ್ದಾನೆ. ಏನಂತ ಮಾಡ್ತಾ ಇದ್ದಾನೆ ಅಂದ್ರೆ, ಅವನು ಹೋಗ್ತಾನೆ, ಅವ್ರಿಗೆ ಇಷ್ಟವಾದ ಒಂದು ಪ್ರಾಣಿನ ಹಿಡಿದು ಅದನ್ನ ಪಡೆದು ಅದನ್ನ ಅಡಿಗೆ ಮಾಡಿಸೋರು ಕೊಟ್ಟು ಹಾಲು ತುಪ್ಪ ಎಲ್ಲ ರೆಡಿ ಮಾಡಿಸಿ ಅವ್ರನ್ನ ಕುಂದಿರಿಸಿ ಉತ್ತಮವಾಗಿ ಊಟವನ್ನು ಬಡಿಸಿ ಉಪಚಾರ ಮಾಡೋದಂದ್ರೆ ಅವ್ರು ಊಟ ಮಾಡೋ ತನಕ ಅವ್ರ ದಾಟನ್ನು ನೋಡ್ತಾ ಇರಬೇಕು. ಆಮೇಲೆ ಔತಣ ಅಂದ್ರೆ ಏನಂದ್ರೆ ಅವ್ರ ಹೊಟ್ಟೆ ತುಂಬಿಸ್ಬೇಕು, ಅವ್ರ ಮನಸ್ಸನ್ನು ತುಂಬಿಸ್ಬೇಕು. ಆಮೇಲೆ ಯಾಕಂದ್ರೆ ಊಟ ಮಾಡುವಾಗ ಇವ್ರು ಕೇಳ್ತಾರೋ ಇಲ್ವೋ, ಇವ್ರು ಹಾಕ್ತಾರೋ ಇಲ್ವೋ, ಆ ರೀತಿ ವಿಚಾರ ಮಾಡ್ಕೊಂಡು ಕುಂತಿದ್ರೆ ಅದು ಸಫಿಶಿಯಂಟ್ ಆಗೋದಿಲ್ಲ, ಫುಲ್ಫಿಲ್ ಆಗೋದಿಲ್ಲ. ಅವ್ರು ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ಹೋಗಿ ಏನ್ ಮಾಡ್ಬೇಕು? ಬಡಿಸಿ ಅವ್ರ ಹೊಟ್ಟೆನ ತುಂಬಿಸೋದೇ ಔತಣವಾಗಿದೆ. ಆಮೇಲೆ ನಮ್ ಕಡೆ ಎಲ್ಲ ತಗೊಂಡು ಹೋಗಿ ನಿಂದ್ರೆ ಊಟ ತಗೊಂಡು ಎಷ್ಟು ಬೇಕು ಅಷ್ಟು ತಿಂದು ಹೋಗು. ಅಲ್ಲೆಲ್ಲೂಯ್ಯ. ಅಷ್ಟೇ ಹೋಗಿ ನಿಂತು ಕೇಳಿ ವಿಚಾರಿಸಿ ಬಡಿಸೋದೆಲ್ಲ ಸ್ವಲ್ಪ ಕಡಿಮೆ. ಆಮೇಲೆ ಆದ್ರೆ ಅಬ್ರಹಾಮನು ಹೋದ ಮನುಷ್ಯರನ್ನ ಕರೆದು ಮನೆಯೊಳಗೆ ಕುಂದ್ರಿಸಿ ಅವ್ರಿಗೆ ಬೇಕಾಗಿರೋ ಅಡಿಗೆ ಮಾಡಿಸಿ ಅವರಿಗೆ ಊಟವನ್ನು ಬಡಿಸಿ ಮತ್ತೆ ಅವ್ರು ಊಟ ಮಾಡಿ ಮುಗಿಯೋ ತನಕ ಪಕ್ಕದಲ್ಲೇ ನಿಂತು ಏನ್ ಮಾಡಿದ? ಉಪಚಾರ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದು ಔತಣವಾಗಿದೆ. ಆಮೇಲೆ ಅವನಿಗೆ ಸಂತೋಷ. ದೇವ ಮನುಷ್ಯರು ತಮ್ಮ ಮನೆಗೆ ಬರೋದು ಒಂದು ಸಂತೋಷ. ಆ ಸಂತೋಷವನ್ನ ಯಾವಾಗ ತುಂಬಿಸ್ತಾನಂದ್ರೆ ಅವ್ರ ಹೊಟ್ಟೆಯನ್ನು ತುಂಬಿಸುವಾಗ ಇವನಿಗೆ ಸಂತೋಷ ತುಂಬಲ್ಪಡತ್ತೆ. ಆಮೇಲೆ ಔತಣ ಅಂದ್ರೆ ಏನಂದ್ರೆ ದೇವ ಸೇವಕರುಗಳನ್ನ, ದೇವ ಮನುಷ್ಯರುಗಳನ್ನ ತಮ್ಮ ಮನೆಗೆ ಕರೆಸಿ ಅವರಿಗೆ ಬೇಕಾಗಿರೋದನ್ನು ಕೊಟ್ಟು ಅವರಿಗೆ ಸಮೃದ್ಧಿ ಪಡಿಸುವಾಗ ನನಗೆ ಸಂತೋಷ ಹೆಚ್ಚಾಗುವಂತದ್ದಾಗಿದೆ. ನಿಜವಾದ ಔತಣವು ಅಬ್ರಹಾಮನಿಗೆ ಗೊತ್ತಿತ್ತು. ಆದ ಕಾರಣ ಅಬ್ರಹಾಮನನ್ನು ಆ ಸೇವಕರನ್ನು ತಮ್ಮ ಮನೆಗೆ ಕರೆಸಿ ತಮ್ಮ ಮನೆಯಲ್ಲಿ ಇದ್ದವರಿಗೆ ಇದ್ದದನ್ನು ರೆಡಿ ಮಾಡಿ ಔತಣ ಕೊಡ್ತಾ ಇದ್ದಾರೆ. ಸೊ ಔತಣವನ್ನು ಕೊಟ್ಟು ಅವರು ಊಟ ಮಾಡಿದ ತಕ್ಷಣ ನೀನು ಹೆಂಡತಿ ಸಾರಾಳಲ್ಲಿ ಅಂತ ಕೇಳಿದ್ರು. ಒಳಗಿದ್ದಾಗ ಮುಂದಿನ ವರ್ಷ ನಾವು ಬರುವಾಗ ಅವಳ ಕೈನಲ್ಲಿ ಏನಿರುತ್ತೆ? ಒಂದು ಮಗು ಇರುತ್ತೆ. ಆಮೇಲೆ ಆಶೀರ್ವಾದ ಹೆಂಗ್ ಬರ್ತಾ ಇದೆ ನೋಡ್ರಿ. ಅಲ್ಲಿ ತನಕ ಆ ಒಂದು ಪ್ರವಾದನೆ ಮಾತುಗಳು ಇಲ್ಲ, ಆಶೀರ್ವಾದ ಮಾತುಗಳು ಇಲ್ಲ. ಅಲ್ಲೂಯ್ಯ. ಆದ್ರೆ ಯಾವಾಗ ದೇವ ಮನುಷ್ಯರು ತಮ್ಮ ಮನೆ ಒಳಗೆ ಬರ್ತಾರೋ, ಯಾವಾಗ ಅವರಿಗೆ ಇವನ ಅತಿಥಿ ಉಪಚಾರವನ್ನು ಮಾಡಿ ಔತಣವನ್ನು ಮಾಡಿದನೋ, ಆವಾಗ ಆಶೀರ್ವಾದದ ಪ್ರವಾದನೆ ಮಾತುಗಳು ಆ ಮನೆ ಒಳಗೆ ಬರ್ತಾ ಇದೆ. ಏನಂತೂ ನಿನ್ನ ಹೆಂಡತಿ ಮುಂದಿನ ವರ್ಷ ನಾ ಬರುವಾಗ ಕೈನಲ್ಲಿ ಒಂದು ಮಗು ಇರತ್ತೆ ಅಂತ ಹೇಳಿ. ಆದ್ರೆ ಅವಳು ನಂಬಲಿಲ್ಲ. ನಾ ಮುದುಕಿಯಾಗಿದ್ದೀನಿ, ನನಗೂ ಹೋಗಿ ಮಗುನ ಎಲ್ಲಾ ಮುಗಿದೋಗ್ಬಿಟ್ಟೈತಿ, ಇನಿ ಎಲ್ಲಿ ಹೋಗಿ ಹುಟ್ಟಬೇಕು ನನ್ನ ಮಗು ಅಂತ ಹೇಳಿ ಒಳಗೆ ನಿಂತ್ಕೊಂಡು ಏನ್ ಮಾಡಿದ್ಲು? ಸ್ವಲ್ಪ ಬೇರೆ ತರ ನಗಾಡಿದ್ಲು. ಅದಕ್ಕೆ ಅವ್ರು ಕರೆಸಿ, ನೀನು ಒಳಗೊಳಗೆ ನಕ್ಕಿದ್ರೆ ನನಗೆ ಗೊತ್ತೈತಿ, ಸೊ ಮುಂದಿನ ಸಲ ಖಂಡಿತ ಮಗು ಇರುತ್ತೆ, ನಾವು ಬಂದೇ ಬರ್ತೀವಿ ಅಂತ ಹೇಳಿ ಹೋದ್ರು. ಆಮೇಲೆ ಔತಣದ ಒಂದು ವಿಚಾರ, ಔತಣದ ಒಂದು ಸುದ್ದಿ ಏನಂದ್ರೆ ನಿಜವಾಗ್ಲೂ ಅವ್ರ ಹೊಟ್ಟೆ ತುಂಬಿಸುವಾಗ ಮನಸ್ಸು ತುಂಬಾ ಆಶೀರ್ವಾದಗಳು ಬರುವಂತದ್ದಾಗಿದೆ. ಆಮೇಲೆ ನಾಳೆಲ್ಲ ಅರ್ಶಿನಿಂದ ಬಂದವರಿಗೆ ನಾವು ಔತಣವನ್ನು ಮಾಡುವಾಗ ಆ ಔತಣದಿಂದ ಆಶೀರ್ವಾದ ಬರುವಂತದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಹಾಗಾಗಿ ಔತಣ ಮಾಡುವಾಗ ಸಂತೋಷ ಹೆಚ್ಚಾಗುವಂತದ್ದಾಗಿದೆ. ಅದು ಮಾತ್ರ ಇಲ್ಲ, ಮತ್ತೆ ಹೋಗುವಾಗ ಇಷ್ಟೆಲ್ಲ ನನಗೆ ಉಪಚಾರ ಮಾಡಿದ್ದಾನೆ, ನಾನು ಎದಕ್ಕೆ ಬಂದಿನ ಅಂತ ಹೇಳದೆ ಹೋಗ್ಬೇಕಾ ಅಂತ ಹೇಳಿ ಅವನೇನ್ ಮಾಡ್ತಾ ಇದ್ದಾನೆ? ಈ ರೀತಿ ಒಂದು ಪಟ್ಟಣ ಇದೆ, ಆ ಪಟ್ಟಣವನ್ನು ನಾಶ ಮಾಡೋದಕ್ಕಾಗಿಯೇ ನಾವು ಬಂದಿದ್ದೀವಿ ಅನ್ನೋದನ್ನ ದೇವರು ಮಾಡ್ಲಿಕ್ಕೆ ಬಂದ ಕೆಲಸವನ್ನ ಅವನ ಹತ್ರ ಹಂಚ್ಕೊಳ್ತಾ ಇದ್ದಾನೆ. ಆಮೇಲೆ ಎಷ್ಟು ದೊಡ್ಡ ಕಾರ್ಯ, ದೇವರ ರಹಸ್ಯ ಅದು. ಅದನ್ನು ಕೂಡ ತನ್ನ ಮಕ್ಕಳಿಗೆ ಏನ್ ಮಾಡಿದ್ರು? ದೇವರು ಗೋಚರ ಪಡಿಸ್ತಾ ಇದ್ದಾನೆ. ಯಾಕಂದ್ರೆ ಅವನ ಔತಣ ಪಡಿಸಿದಾನೆ, ಅವನನ್ನ ತೃಪ್ತಿ ಪಡಿಸ್ಬೇಕಲ್ಲ. ಹಾಗಾಗಿ ದೇವ ಮನುಷ್ಯರುಗಳನ್ನು ನಮ್ಮ ಮನೆಗೆ ಕರೆಸಿ ಔತಣವನ್ನು ಕೊಡುವಾಗ ಆ ಔತಣದಿಂದ ಆಶೀರ್ವಾದಗಳು ಬರುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅದೇ ಆದಿಕಾಂಡ 19ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ 19ನೇ ಅಧ್ಯಾಯ 3ನೇ ವಚನ. ಅನ್ನಲು
ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ಆಮೇಲೆ ಅವರು ಊಟ ಮಾಡಿದ್ರು. ಅದೇ ಮನುಷ್ಯರು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ರು ಅಂದ್ರೆ, ದೇವರು ಹೇಳಿದ್ರಲ್ಲ ಪಟ್ಟಣ ನಾಶ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಸೋದಮ್ ಗೊಮೋರ ಅಂತ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಆ ಪಟ್ಟಣದಲ್ಲಿದ್ದಂತ ಲೋಟನ್ ಅಂತ ಒಂದು ವ್ಯಕ್ತಿ ಅವರು ನೋಡಿ ಇವರು ದೇವರ ಮನುಷ್ಯರ ತರ ಇದಾರಲ್ಲ ಅಂತ ಹೇಳಿ, ಸ್ವಾಮಿ ಬರ್ರಿ ನಮ್ಮ ಮನೇಲಿ ಉಳಿಕೊಳ್ರಿ ಅಂತ. ಯಪ್ಪ ನಮಗೆ ಇಂಪಾರ್ಟೆಂಟ್ ಕೆಲಸ ಐತಿ, ನಾವು ನಂಗೆಲ್ಲ ಬರೋಂಗಿಲ್ಲ. ಅವ್ರು ಹೇಳಿದ್ರು ಇಲ್ಲ ಇಲ್ಲ ನೀವು ನಮ್ಮ ಮನೇಲಿ ಕಾಲು ಇಡ್ಲೇಬೇಕು, ನೀವು ಒಂಚೂರು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವ್ರನ್ನ ತಮ್ಮ ಮನೆಗೆ ಏನ್ ಮಾಡ್ತಾ ಇದ್ದಾನೆ, ಅವನು ಕರೆಸ್ಕೊಳ್ತಾನೆ. ಇಷ್ಟು ಆ ಊರಿನಲ್ಲಿ ತುಂಬಾ ವಿರೋಧಗಳೈತಿ. ದೇವ ಮನುಷ್ಯನ ಕಂಡ್ರೆ ಏನ್ ಮಾಡೋಂಗಿಲ್ಲ, ಜನ ಬಿಡೋಂಗಿಲ್ಲ. ಅಂತ ದೊಡ್ಡ ಊರು ಪಟ್ಟಣ ಅದು. ಆ ಪಟ್ಟಣದಲ್ಲಿ ಆ ಪಟ್ಟಣ ನಾಶ ಮಾಡೋದಕ್ಕಾಗಿ ಬಂದಿದ್ದಾರೆ. ಆದ್ರೆ ಅಂತ ಪಟ್ಟಣದಲ್ಲಿ ಇವನು ಆ ದೇವರ ಮನುಷ್ಯನ ತಮ್ಮ ಮನೆ ಒಳಗೆ ಕರೆಸ್ಕೊಂಡು ಕೊಂದ್ರಿ ಅಂತ ಹೇಳಿ ಅವ್ರಿಗೆ ಇಷ್ಟವಾದ ಔತಣವನ್ನು ಮಾಡ್ತಾ ಇದ್ದಾನೆ. ಅಲ್ಲಲ್ಲೂಯ್ಯ, ಅವರು ಆ ಹೊಟ್ಟೆ ತುಂಬಾ ಔತಣವನ್ನ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಔತಣದಿಂದ ಏನ್ ಸಿಗ್ತಾ ಇದೆ ಅಂದ್ರೆ, ಸೋದೋಮ್ ಗೊಮೋರ ಪಟ್ಟಣವನ್ನೇ ದೇವರು ನಾಶ ಮಾಡಿದ್ರು, ಈ ಮನೆತನವನ್ನು ಮಾತ್ರ ದೇವರು ಉಳಿಸಿದ್ರು. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ಇವರು ಔತಣವನ್ನು ಮಾಡಿದ್ದೇ ಕಾರಣವಾಗಿತ್ತು. ಸೊ ಅವಾಗ ಇಡೀ ಊರ್ ಜನ ಎದುರಾಗಿ ಬಂದು, ಯಾರನ್ನ ಕರೆಸಿದಿಲ್ಲ, ಯಾರನ್ನ ಕೊಂದಿಸಿದಿಲ್ಲ, ಕರೆಸು ಹೊರ ಕರೆಸವ್ರನ್ನ ಅಂತ ಹೇಳಿ ಎಲ್ಲಾ ಜನ ಏನ್ ಮಾಡಿದ್ರು, ವಿರೋಧವಾಗಿ ನಿಂತಿದ್ರು. ಅವ್ರನ್ನ ಒಳಗೆ ಬಿಟ್ಬಿಡ್ರು, ಅವ್ರು ನಮ್ಮವರು ಹಂಗಂತ ಮಾತಾಡಿದ್ರು. ಹೊಟ್ಟೆ ಕೇಳವಲ್ಲ, ನಮ್ಮ ಮಕ್ಕಳು ಒಳಗೆ ಬಿಡಂದ್ರೆ ಬೇಡ, ಇವತ್ತು ಅವ್ರನ್ನ ಒಂದು ಕೈ ನೋಡ್ಬೇಕಂತ ಹೇಳಿ ಇಡೀ ಊರ್ ಜನ ಬಂದು ನಿಂತು ಬಿಟ್ಟಿತ್ತು. ಆದರೆ ದೇವ ಮನುಷ್ಯರು ಅವನನ್ನೇ ಒಳಗೆ ಕರೆಸಿ, ಇನ್ನು ಮೇಲೆ ನಾವು ನೋಡ್ಕೊಳ್ತೀವಿ, ನೀನು ಹಿತ್ತಲ ಬಾಕಳದಿಂದ ಆ ಪಟ್ಟಣಕ್ಕೆ ಹೋಗಂತ ಹೇಳಿ ಅವ್ರನ್ನ ಅಲ್ಲಿಂದ ದಾರಿ ಕಳಿಸಿ ಸೋದೋಮ್ ಗೊಮೋರ ಪಟ್ಟಣವನ್ನ ದೇವ ನಾಶ ಮಾಡಿದ್ರು. ಆಮೇಲೆ ಅಲ್ಲೆಲ್ಲೂ ಇವತ್ತು ವಿರೋಧಗಳು ಎಲ್ಲಿ ಇದೆಯೋ ಅಲ್ಲಿ ದೇವರ ಕೋಪವು ಇರುವಂತದ್ದಾಗಿದೆ. ಆಮೇಲೆ ಆದ್ರೆ ದೇವರ ಮಕ್ಕಳು ಒಂದು ವೇಳೆ ಅಲ್ಲಿ ಇರೋದಾದ್ರೆ ದೇವರು ಅವರಿಗೆ ರಕ್ಷಣೆಯನ್ನು ಕೊಡುವಂತವರಾಗಿದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ. ಯಾಕಂದ್ರೆ ಅವರು ದೇವರನ್ನು ಮೆಚ್ಚಿಸುವಂತವರಾಗಿದ್ದಾರೆ. ಅದರಲ್ಲಿ ಅವರು ದೇವ ಮನುಷ್ಯರನ್ನ ಕರೆಸಿ ಔತಣವನ್ನು ಮಾಡಿದ ಕಾರಣದಿಂದ ಇವರು ಕುಟುಂಬವನ್ನ ದೇವರು ಏನ್ ಮಾಡಿದ್ರು, ಉಳಿಸಿದ್ರು. ಸೋದೋಮ್ ಗೊಮೋರ ಪಟ್ಟಣ ನಾಶ ಮಾಡಿದ್ರು. ಆ ನಾಶನದಿಂದ ಬಿಡುಗಡೆ ಬೇಕಾ, ದೇವ ಮನುಷ್ಯರನ್ನ ಏನ್ ಮಾಡ್ರಿ, ನೀವು ಸಂತೃಪ್ತಿ ಪಡಿಸುವಂತವರಾಗಿರ್ರಿ, ಔತಣ ಪಡಿಸುವಂತವರಾಗಿರ್ರಿ. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನನ ಬರೆದಂತ ಪುಸ್ತಕ 12ನೇ ಅಧ್ಯಾಯ 1ರಿಂದ 3 ವಚನಗಳು. ಯೋಹಾನ 12ನೇ ಅಧ್ಯಾಯ 1ರಿಂದ 3 ವಚನಗಳು. ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆತ್ಯಾನಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಸಾಕು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾವಾಗಲೂ ಯೇಸು ಸ್ವಾಮಿ ಒಂದು ಊರಿಗೆ ಹೋಗುವಾಗ, ಬೆತ್ತಾನಿ ಅಂತ ಒಂದು ಊರಿಗೆ ಹೋಗುವಾಗ ಅಲ್ಲಿ ಲಾಜರ ಮನೆಯಲ್ಲಿ ಉಳ್ಕೊಳ್ಳೋದು ಅಭ್ಯಾಸವಾಗಿತ್ತು. ಆಮೇಲೆ ಅಲ್ಲಿ ಹೋಗುವಾಗಲೆಲ್ಲ ಮಾರ್ತಾಳಲ್ಲೋ ಏನ್ ಮಾಡ್ತಿದ್ಲು, ಯೇಸು ಸ್ವಾಮಿಗೆ ಔತಣ ಮಾಡಿಸ್ತಿದ್ದಳು. ಆಮೇಲೆ ಯೇಸು ಸ್ವಾಮಿ ಎಲ್ಲಿ ಬರ್ತಾ ಇದ್ದಾನೋ ಅವ್ರು ಬರುವಾಗೆಲ್ಲ ಅವ್ರು ಏನ್ ಮಾಡ್ತಿದ್ಲು, ಔತಣ ಮಾಡ್ತಿದ್ಲು. ಮರಿಯವ್ರು ಕೂತ್ಕೊಂಡು ವಾಕ್ಯ ಕೇಳ್ತಿದ್ಲು. ಮಾರ್ತನು ಯೇಸು ಸ್ವಾಮಿನ ಉಪಚಾರ ಮಾಡೋದೇ ಒಂದು ಕೆಲಸವಾಗಿ ಮಾಡ್ತಿದ್ರು. ಆಮೇಲೆ ಅಲ್ಲೂ ಅದೇನು ತಪ್ಪಿಲ್ಲ ಬಿಡು, ಅಲ್ಲೂಯ್ಯ. ಯಾಕಂದ್ರೆ ನಿಜವಾಗ್ಲೂ ಯೇಸು ಸ್ವಾಮಿಗೆ ಇಷ್ಟವಾದದನ್ನ ಅವಳು ಮಾಡಿ ಹಾಕುವಾಗ ಯೇಸು ಸ್ವಾಮಿ ಅವಳಿಗೆ ಇಷ್ಟವಾದದನ್ನ ಮಾಡಿದ. ಆಮೇಲೆ ಅಲ್ಲೂ ವಾಕ್ಯ ಹೇಳ್ತಾ ಇದೆ, ಅವರು ಬೆತ್ತಾನಿಗೆ ಬರುವಾಗ ಮನೇಲಿ ಉಳುಕ್ತಿದ್ರು, ಅಲ್ಲಿ ಉಳ್ಕೊಂಡಿರುವಾಗ ಯೇಸು ಸ್ವಾಮಿಗೆ ಅಲ್ಲಿ ಔತಣವನ್ನ ಮಾಡಿದರು. ಲಾಜರು ಸಹ ಅವನ ತಮ್ಮ ಅಂದ್ರೆ ಮಾರ್ತನ ತಮ್ಮ ಲಾಜರು ಸಹ ಅಲ್ಲಿ ಕುತ್ಕೊಂಡಿದ್ದ. ಅಲ್ಲೆಲ್ಲೂಯ್ಯ. ಮಾರ್ತಲ್ಲಿ ಏನ್ ಮಾಡ್ತಿದ್ದ, ಉಪಚಾರ ಮಾಡೋದ್ರಲ್ಲಿ ಮುಂದಿರ್ತಿದ್ಲು. ಬಂದವ್ರಿಗೆ ನೀರು ಕೊಡೋದೇನೋ, ಅಡಿಗೆ ಮಾಡಿ ಹಾಕೋದೇನೋ, ಹೋಗೋ ತನಕ ಉಪಚಾರ ಮಾಡ್ತಾನೆ ಇದ್ಲವ್ರು, ಯೇಸು ಸ್ವಾಮಿ ಹೋಗೋ ತನಕ. ಹಾಗಾಗಿ ಒಂದು ಸಮಯ ಬಂತು, ಲಾಜರ್ ಸತ್ತು ಹೋದ. ಆಮೇಲೆ ಯಾಕಂದ್ರೆ ಯೇಸು ಸ್ವಾಮಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು, ಯೇಸು ಸ್ವಾಮಿಗೂ ಬಂದಾಗ ಎಲ್ಲಾ ಕೆಲಸ ಬಿಟ್ಟಿದ್ರು, ಯೇಸು ಸ್ವಾಮಿ ಬಂದಾಗ ಇಷ್ಟೆಲ್ಲ ಮಾಡಿದ್ರು. ನೋಡು ಅವ್ರ ಮನೆಯಲ್ಲೇ ಹಿಂಗಾಯ್ತು, ಜನ ಆಡ್ಕೊಳ್ತಾರೆ. ಆಮೇಲೆ ಜನರ ಮಾತು ಹಿಂಗೆ ತಾನೆ ಅಲ್ಲ, ಇಷ್ಟೆಲ್ಲ ನಡ್ಕೊಳ್ತೀರಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀರಿ, ಇಷ್ಟೆಲ್ಲ ಸೇವಕರು ಬರ್ತಾರೆ, ಇಷ್ಟೆಲ್ಲ ಇಟ್ಕೊಂಡಿರ್ತೀರಿ, ಇಷ್ಟೆಲ್ಲ ಉಪಚಾರ ಮಾಡ್ತೀರಿ, ನಿಮಗೆ ಯಾಕೆ ಬರ್ಬೇಕು, ನಿಮಗೆ ಯಾಕೆ ಕಾಡ್ಬೇಕು, ಅದಕ್ಕೆ ಅದನ್ನ ಬಿಡ್ರಿ, ನಾವು ಹೇಳಿದ್ರೆ ಮಾಡ್ರಿ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ, ಜನ ಹಂಗೆ ಆಯ್ತು. ಲಾಜರ್ ಸತ್ತೋದ ತಕ್ಷಣ ನೋಡು, ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರುವಾಗಲ್ಲ ನಿಮ್ಮ ಮನೆಗೆ ಬರ್ತಿದ್ದ, ಎಷ್ಟೆಲ್ಲ ಉಪಚಾರ ಮಾಡಿದಿ, ಎಷ್ಟೆಲ್ಲ ಇದು ನೋಡಿ, ನೀನ್ ತಮ್ಮನ್ನ ಕಳ್ಕೊಂಡು ಕೊಂತಿ ನೋಡಿಗ.
ಆಮೇಲೆ ಹಲ್ಲೆಲೂಯ. ನಾವಾಗಿದ್ರೆ ಹೌದು ನೋಡು ಹಿಂಗ್ ಮಾಡೋದಕ್ಕೆ ಆಯ್ತು ಅಂತ ಹೇಳಿ ಹೋಗ್ಬಿಡ್ತಿದ್ವಿ. ಆದ್ರೆ ಮಾತಲ್ಲಿ ಹಂಗ್ ಮಾಡ್ಲಿಲ್ಲ. ನನ್ನ ಸ್ವಾಮಿ ಬಂದಿದ್ರೆ ಹಿಂಗ ಆಗ್ತಿದ್ದಿಲ್ಲ, ನನ್ನ ಸ್ವಾಮಿ ಬಂದಿದ್ರೆ ಹಿಂಗ ಆಗ್ತಿದ್ದಿಲ್ಲ ಅಂತ ನಂಬಿಕೆ ಇಟ್ಕೊಂಡಿದ್ರು. ಆಮೇಲೆ 4 ದಿನ ಆದ್ಮೇಲೆ ಸ್ವಾಮಿ ಬಂದ ತಕ್ಷಣ ನಾವಾಗಿದ್ರೆ ಬಂದ್ರ ಇವರು ಅಂತ ಹೇಳಿ ಒಳಗೊಳಗೆ ಬೈಕೊಂಡು ಎದಕ್ ಬಂದ್ರು ಯಾಕೆ ಬಂದ್ರು ಅನ್ನೋ ಮಟ್ಟಿಗೆ ಅವನು ಟ್ರೀಟ್ ಮಾಡ್ತಿದ್ವಿ. ಆದ್ರೆ ಮಾತಲ್ಲಿ ಹಂಗಿಲ್ಲ. ಯಥಾ ಪ್ರಕಾರ ಓಡಿ ಹೋಗಿ ಸ್ವಾಮಿ ಪಾದಕ್ಕೆ ಬಿಡ್ತಾ ಇದ್ದಾರೆ, ಸ್ವಾಮಿ ಒಂಚೂರು ಮುಂಚೆ ಬಂದಿದ್ರೆ ನನ್ನ ತಮ್ಮನ್ನ ಉಳಿಸ್ಕೊಳ್ತಿದ್ದೆ ಅಂತೇಳಿ. ಆಮೇಲೆ ಆದ್ರೆ ಏಸು ಹೇಳ್ತಾ ಇದ್ದಾರೆ, ಈಗಲೂ ಕಾಲ ಮಿಂಚಿಲ್ಲ ಮಗಳೇ, ನಿನ್ನ ನಂಬಿಕೆ ಇದ್ರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇಲೆ ಹಲ್ಲೆಲೂಯ. ಹೆಂಗ 4 ದಿನ ಆಯ್ತಲ್ಲ, ಹಲ್ಲೆಲೂಯ, ಇದು ನಂಬಿಕೆ ಇದಲ್ಲ, ನಾ ಬಂದಿನಲ್ಲ ಅಂತ ಹೇಳಿ ಮಂದಿ ಏಸು ಒಂದು ಮಾತು ಹೇಳಿದ ತಕ್ಷಣ 4 ದಿನ ಆದ ಲಾಜರ್ ಸಮಾಧಿಯಿಂದ ಹೊರಗೆ ಬಂದನು. ಆಮೇಲೆ ಅಲ್ಲೆಲ್ಲ ಒಂದು ವೇಳೆ ಜನದ ಮಾತು ಕೇಳಿದ್ರೆ ಎಲ್ಲ ಹೋಗ್ಬಿಡ್ತಾರ್ರಿ, ಇನ್ಮೇಲೆ ಏನ್ ಮಾಡೋದ್ರಿ, ಇನ್ಮೇಲೆ ಏನ್ರಿ ಬಂದ್ರ ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತಿದ್ವಿ ನಾವಾಗಿದ್ವಿ. ಅದಲ್ಲೂ ಕರೆಕ್ಟ್ ತಾನೆ, ಮನುಷ್ಯನ ಬುದ್ಧಿ ಇಷ್ಟಿಗೆ. ಯಾಕಂದ್ರೆ ಮಂದಿ ಮಾತು ಕೇಳೋದು ಜಾಸ್ತಿ ನಮಗೆ. ಅದಲ್ಲೂ ಆದ್ರೆ ಅವ್ರ ಮಂದಿ ಏನೇ 108 ಮಾತಾಡಿದ್ರು ಸ್ವಾಮಿಗೆ ಕೊಡುವಂತ ಆದ್ಯತೆ ನಾವು ಎಂದಿಗೂ ಮರೀಲಿಲ್ಲ. ಬಂದ ತಕ್ಷಣ ಓಡಿಬೋದು. ಇವತ್ತು ಅನೇಕ ಮನೆಗೆ ಹೋಗಿರ್ತೀವಿ, ನಾವು ಬಂದಿದೀವಿ ಅಂತಾನು ಗೊತ್ತಿರೋದಿಲ್ಲ. ಅವ್ರ ಮನೇಲಿ ಯಥಾ ಪ್ರಕಾರ ಟಿವಿ ಓಡ್ತಾನೆ ಇರತ್ತೆ, ಸೌಂಡ್ ನಡೀತಾನೆ ಇರತ್ತೆ, ನಮ್ಮ ಕಾಳಜಿಗಳು ಕೇಳೋದೇ ಇಲ್ಲ, ನಮ್ಮ ಮಾತನ್ನ ಲಕ್ಷ್ಯ ಕೊಡೋದೇ ಇಲ್ಲ. ಸೋತ್ರಂ ಟಿವಿ ಕೆಟ್ಟೈತಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಅದಕ್ಕೂ ನಮ್ಮ ಹತ್ರ ಟಿವಿ ಕೆಟ್ಟೋಗ್ಬಿಟ್ಟೈತ್ರಿ, ಏನ ಸರಿ ಆಗ್ಬೇಕು ನೋಡ್ರಿ ಅಂತ. ಕೆಟ್ಟೆ ಹೋಗ್ಲಿ ಸೋತ್ರ ಮಂದಿ. ಯಾಕಂದ್ರೆ ಬರುವಾಗೆಲ್ಲ ನಮ್ಮ ಹತ್ರ ಮಾತಾಡೋದಕ್ಕಿಂತ ಟಿವಿನ ಹೆಚ್ಚಾಗಿ ನೋಡ್ತಾ ಇದ್ದೀರಲ್ರಿ. ಆಮೇಲೆ ಹೌದಲ್ಲ, ಯಾಕಂದ್ರೆ ಯಾವಾಗಲೂ ದೇವರಿಗೆ ಆದ್ಯತೆಯನ್ನು ಕೊಡುವಾಗ ದೇವ ನಮಗೆ ಆದ್ಯತೆಯನ್ನು ಕೊಡುತ್ತಾನೆ. ಸತ್ತು ಹೋದ 4 ದಿನ ಆದ್ರೂ ಮಾತ್ರ ಮನೆಯಲ್ಲಿ ಯೇಸು ಬರ್ಬೇಕಂತ ಉದ್ದೇಶ ಏನು? ಇವಳು ನನಗೆ ಉಪಚಾರ ಮಾಡಿದ್ದಾಳೆ, ಇವಳು ನಾನು ಟ್ರೀಟ್ ಮಾಡಿದ್ದಾಳೆ ಅಂತ ಹೇಳಿನೇ ತಾನೆ. ಅಲ್ಲದಯ್ಯ ಬಂದಾಗೆಲ್ಲ ಮನಸ್ಸು ನೋವಿಸಿ ಕಳಿಸಿದರೆ ಇನ್ನೊಮ್ಮೆ ಯೇಸು ಮೇಲೆ ಹೋಗ್ತಿದ್ನ, ಇನ್ನೊಮ್ಮೆ ಯೇಸು ಮೇಲೆ ಹೋಗ್ತಿದ್ನ ಹೇಳಿ? ಯೇಸು ಹೇಳ್ತಾನೆ, ನಿಮ್ಮನ್ನ ಪ್ರೀತಿಯಿಂದ ಕರ್ಕೊಂಡವ್ರ ಮನೆಗೆ ಹೋಗ್ರಿ, ಕುಂದು ಊಟ ಮಾಡ್ರಿ, ಯಾರು ನಿಮ್ಮನ್ನ ಬೇಡ ತಿರಸ್ಕರಿಸ್ತಾ ಇದ್ರೆ ಅಲ್ಲಿ ಎದ್ದು ಧೂಳ ಜಾಡ್ಸ್ಕೊಂಡು ಬಂದು ಬಿಡ್ರಿ ಅಂತಾನೆ. ಯೇಸು ನಾವು ಒಳ್ಳೆಯದನ್ನ ಕಲಿಸ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ಯೇಸುಸ್ವಾಮಿ ತಿರುಗಿ ಬಂದಾಗ ಸತ್ತ ಲಾಜರ್ ಜೀವಂತವಾಗಿ ಬಂದ. ನಾವು ಕಳೆದು ಹೋಗಿದ್ದನ್ನು ಕೂಡ ಪಡೆದುಕೊಳ್ಳುತ್ತೀವಿ ಯಾವಾಗ ದೇವರಿಗೆ, ದೇವ ಮನುಷ್ಯರಿಗೆ ಔತಣವನ್ನು ಮಾಡುವಾಗ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಪುಸ್ತಕ 5ನೇ ಅಧ್ಯಾಯ 29ನೇ ವಚನ. ಲೂಕನ ಪುಸ್ತಕ 5ನೇ ಅಧ್ಯಾಯ 29ನೇ ವಚನ. ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ತರುವಾಯ ಲೇವಿಯು ಆತನಿಗೆ ತನ್ನ ಮನೆಯಲ್ಲಿ ದೊಡ್ಡ ಔತಣವನ್ನ ಏನ್ ಮಾಡಿದನು? ಸಿದ್ಧಪಡಿಸಿದನು. ಯೇಸುಸ್ವಾಮಿ ಕೂಡ ಅವರ ಸಂಗಡ ಎಲ್ಲ ಏನ್ ಮಾಡಿದನು? ಊಟಕ್ಕೆ ಕೂತ್ಕೊಂಡಿದ್ದನು. ಆಮೇಲೆ ಅಲ್ಲೆಲ್ಲೂ ಏನ್ ಮಾಡಿದನಂತೆ? ಲೇವಿ ಅಂತ ಒಂದು ವ್ಯಕ್ತಿ ಯೇಸುಸ್ವಾಮಿ ಬಂದಿದ್ದಾನಂತ ಹೇಳಿ ಅವರ ಮನೆಯಲ್ಲಿ ಒಂದು ಔತಣವನ್ನ ರೆಡಿ ಮಾಡಿದ. ಯಾಕೆ ಔತಣ ಮಾಡಿದ ಅಂದ್ರೆ, ಅವನು ಹಂಗೆ ಯೇಸುಸ್ವಾಮಿ ಹೋಗ್ತಾ ಇರುವಾಗ ಲೇವಿ ನೋಡ್ತಾ ಇದ್ದಾನೆ, ಇವನು ನನಗೆ ಇಷ್ಟವಾದವನು ಅಂತ ಹೇಳಿ ದೇವರು ಅವನ್ನ ಕರೆಸ್ಕೊಂಡಿದ್ದಾನೆ. ಅವನು ಸುಮ್ಮನೆ ಒಂದು ಔತಣ ರೆಡಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಔತಣ ಎದಕ್ಕಾಗಿ? ನಗುವಿಗಾಗಿ. ನಾನು ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಔತಣ. ನಾನು ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಔತಣವನ್ನ ಮಾಡಬೇಕು. ಹಾಗಾಗಿ ಲೇವಿ ತನ್ನ ಮನೆಗೆ ಯೇಸುಸ್ವಾಮಿ ಬಂದಿದ್ದಾನ ತಕ್ಷಣ ಔತಣವನ್ನ ಸಿದ್ಧಪಡಿಸ್ತಾ ಇದ್ದಾನ್ರಿ. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ಔತಣ ಅನ್ನೋದೇ ನಗುವಿಗಾಗಿ, ಸಂತೋಷ ಇರಬೇಕು ಔತಣ ಅಂದ್ರೆ. ಹಾಗಾಗಿ ನಾ ಸಂತೋಷವಾಗಿದ್ದೀನಿ, ನಾ ಯೇಸುಸ್ವಾಮಿ ನಂಬಿನಿ ಅಂತ ಜನರಿಗೆ ತೋರಿಸಲಿಕ್ಕೆ ಔತಣ ರೆಡಿ ಮಾಡಿದ. ಅದಕ್ಕೆ ಯೇಸುಸ್ವಾಮಿನೂ ಕರೆಸಿದ. ಆಮೇಲೆ ಇವತ್ತು ನಾವೇನ್ ಮಾಡ್ತಿದ್ವಿ? ಸೇವಕನ ಕರೆಸ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಿದ್ವಿ. ಅಪ್ಪ ಬಂದ್ರೆ ಸಮಸ್ಯೆ ಆಗುತ್ತೆ, ಬೇಡ. ಏನಿದ್ರು ನೀವು ಅಲ್ಲೇ ಕುಂತು ಪ್ರಾರ್ಥನೆ ಮಾಡ್ರಿ, ನಾವು ಇಲ್ಲೇ ಕುಂತು ಪ್ರಾರ್ಥನೆ ಮಾಡ್ತೀವಿ. ಏನಿದ್ರು ನೀವು ಆ ಗೆರೆ ದಾಟಿ ಈ ಕಡೆ ಬರಬೇಡ್ರಿ, ನಾನು ಆ ಗೆರೆ ದಾಟಿ ಆ ಕಡೆ ಬರೋಂಗಿಲ್ಲ. ನಿಮ್ ಕೋಟ ಅಲ್ಲಿ, ನನ್ ಕೋಟ ಇಲ್ಲಿ ಅಂತ ಕುಂತು ಬಿಡ್ತೀವಿ. ಆಮೇಲೆ ಅದ್ರ ಲೇವಿ ಮಾಡ್ತಾ ಇದ್ದಾನೆ, ನಾನು ಯೇಸುಸ್ವಾಮಿ ನಂಬಿದ್ದೀನಿ, ಯೇಸುಸ್ವಾಮಿ ಹಿಂದೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಔತಣವನ್ನು ರೆಡಿ ಮಾಡಿ ಆ ಔತಣದಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಆ ಯೇಸುಸ್ವಾಮಿನೂ ಔತಣದಲ್ಲಿ ಕುಂತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಿಜವಾಗಲೂ ದೇವರಿಗಾಗಿ ನಾವೇನ್ ಮಾಡ್ಬೇಕು? ದೇವರು ನಂಬಿದ್ದೀವಿ ಅಂದ ಮೇಲೆ ಔತಣವನ್ನು ಮಾಡ್ತಾ ಇರ್ಬೇಕು. ಎದಕ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ನಾವ್ ಏನ್ ಮಾಡ್ತಾ ಇರ್ಬೇಕು? ಔತಣವನ್ನು ಮಾಡಿ ಸಂತೋಷವಾಗಿದ್ದೀನಿ ತೋರಿಸ್ಕೊಳ್ತಾ ಇರ್ಬೇಕು. ಆಮೇಲೆ ಹಲ್ಲೆಲೂಯಾ. ಕೆಲವೊಬ್ರು ಕಾರಣ ಇದ್ರಷ್ಟೇ ಕರಿತೀನಿ, ಆಮೇಲೆ ಕೆಲವೊಬ್ಬರು ಕಾರ್ಯ ಇದ್ರಷ್ಟೇ ಕರಿತೀನಿ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಕರೆಯೋದೇ ಇಲ್ಲ.
ಆದ್ರೆ ಲೇವಿ ಹಂಗಿಲ್ಲ, ಸುಮ್ಮನೆ ಒಂದು ಔತಣ ರೆಡಿ ಮಾಡಿದ. ಯಾಕೆ? ನಾ ಯೇಸುಸ್ವಾಮಿ ನಂಬಿನಿ, ಹಂಗಾಗಿ ಔತಣ ರೆಡಿ ಮಾಡಿ. ಆಮೇಲೆ ಅಲ್ಲೂಯ ಔತಣವನ್ನ ನಾವು ಸಿದ್ಧಪಡಿಸುವಾಗ ಯೇಸುಸ್ವಾಮಿ ಅಲ್ಲಿ ಬರ್ತಾನೆ. ಆಮೇಲೆ ಆ ಊಟ ಮಾಡುವಂತವ್ರ ಸಂಗಡದಲ್ಲಿ ಒಬ್ಬನಾಗಿ ಆ ಸ್ವಾಮಿ ಅಲ್ಲಿ ಕುಂತಿರ್ತಾನೆ. ಅಲ್ಲೂಯ ಹಾಗಾಗಿ ನಾನು ಔತಣವನ್ನ ಸಿದ್ಧಪಡಿಸಬೇಕು. ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 21ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 21ನೇ ಅಧ್ಯಾಯ 8ನೇ ವಚನ. ಆ ಕೂಸು ಬೆಳೆದು ಮೊಲೆ ಬಿಟ್ಟಿತು. ಇಸಾಕನು ಮೊಲೆ ಬಿಟ್ಟ ದಿನದಲ್ಲಿ ಅಬ್ರಾಮನು ದೊಡ್ಡ ಔತಣವನ್ನು ಮಾಡಿಸಿದನು. ಆಮೆನ್. ಇಸಾಕನು ಹಾಲು ಕುಡಿಯೋದನ್ನ ಬಿಟ್ಟಿದ ತಕ್ಷಣ ಔತಣವನ್ನು ಸಿದ್ಧಪಡಿಸಿಬಿಟ್ಟ. ಆಮೇಲೆ ಅಬ್ರಹಾಮನು, ಯಾಕಂದ್ರೆ ಅಬ್ರಹಾಮನನು ಆಲ್ರೆಡಿ ಔತಣ ಯಾಕೆ ಮಾಡಿದ? ಬಂದ ದೇವ ಮನುಷ್ಯರಿಗೆ ಮಾಡಿದ. ಆ ದೇವರ ಮನುಷ್ಯರ ಮಾತಿನಿಂದ ಈಸಾಕನು ಬಂದಾನ. ಈಗ ಈಸಾಕ ಹುಟ್ಟಿದ ಸುದ್ದಿನ ಏನ್ ಮಾಡ್ಬೇಕು? ಎಲ್ಲರಿಗೂ ಹಂಚಬೇಕಲ್ಲ. ಹಾಗಾಗಿ ಒಂದು ಔತಣ ರೆಡಿ ಮಾಡ್ತಾ ಇದ್ದಾನೆ. ನೋಡ್ರಪ್ಪ, ನಾನು 100 ವಯಸ್ಸಿದ್ದಾಗ ನನ್ನ ಮಗ ಒಂದು ಯೇಸುಸ್ವಾಮಿ ನನಗೊಂದು ಮಗುವನ್ನು ಕೊಟ್ಟಿದ್ದಾರೆ. ಆ ಮಗುನಿಗೆ ಈಸಾಕ್ ಅಂತ ಹೆಸರಿಟ್ಟಿದ್ದೇವೆ. ಆ ಮಗು ಈಗ ಹಾಲು ಕುಡಿಯೋದು ಬಿಟ್ಟು ಬೆಳೆದೈತಿ. ಹಾಗಾಗಿ ಎಲ್ಲರನ್ನು ಕರೆಸಿ ಏನ್ ಮಾಡ್ತಾ ಇದ್ದಾನೆ? ಔತಣವನ್ನು ಮಾಡ್ತಾ ಇದ್ದಾನೆ. ತನ್ನ ಸಂತೋಷವನ್ನ ಹಂಚಿಕೊಳ್ಳೋದೇ ಔತಣವಾಗಿದೆ. ಔತಣ ಇರೋದೇ ನಗುವಿಗಾಗಿ. ಆಮೇಲೆ ಅದ್ರಲ್ಲಿ ಎದಕ್ಕೆ ಔತಣ ಮಾಡ್ಬೇಕಂದ್ರೆ, ನಾ ಸಂತೋಷವಾಗಿದ್ದೀನಿ, ದೇವರು ನನ್ನ ಕೊರತೆ ಇಲ್ಲದೆ ಇಟ್ಟಿದ್ದಾನೆ ಅಂತ ತೋರಿಸಿಕೊಳ್ಳೋದಕ್ಕಾಗಿ ನಾನು ಔತಣವನ್ನು ಮಾಡಬೇಕು. ಆಮೇಲೆ ಯಾಕಂದ್ರೆ ನಾನು ಔತಣ ಮಾಡುವಾಗ ನಾನು ಮತ್ತೆ ಇನ್ನೂ ಜಾಸ್ತಿ ಪಡೆದುಕೊಳ್ಳುತ್ತೇನೆ. ಆಮೇಲೆ ಅದಲ್ಲೂ ಅರ್ಥ ಆಯ್ತಲ್ಲ. ಇವತ್ತು ಅನೇಕರು ಯಾಕ್ರೆ ಪ್ರಾರ್ಥನೆ ಇಟ್ಕೋಬೇಕಲ್ರಿ ಅಂತ ಕೇಳುವಾಗ, ಇಲ್ಲಿ ಬಿಡ್ರು ರೊಕ್ಕ ಇಲ್ಲ ಏನಿಲ್ಲ, ಈಗ ಇಟ್ಕೊಂಡು ಅಂತ ಮಾಡ್ರಿ. ಆಮೇಲೆ ಅದೆಲ್ಲೂ ಎಷ್ಟು ಮಾತಾಡ್ತಾ ಇದ್ದಾರೆ. ಆಮೇಲೆ ಅದೆಲ್ಲೂ ಅನೇಕ ಒಂದು ಮಾತುಗಳು ನಮಗೆ ನೋವನ್ನು ತರಿಸುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳು ಕೊರತೆ ಇಲ್ಲದೆ ಜೀವಿಸಬೇಕು ಅನ್ನೋದು ದೇವರ ಇಷ್ಟ. ಅಂದಮೇಲೆ ದೇವರ ಮಕ್ಕಳೇ ಕೊರತೆಯಲ್ಲಿ ಇದೋ ತರ ತೋರಿಸ್ಕೊಂಡ್ರೆ ಮತ್ತೆ ಕೊರತೆಗಳು ಉಳಿಯುವಂತದಾಗಿದೆ ಹೊರತು ಕೊರತೆಗಳು ನೀಗುವಂತದಾಗಿಲ್ಲ. ಆಮೇಲೆ ಅಬ್ರಹಾಮನನು ತನ್ನ ಮಗು ಬೆಳೆದಿದ್ದನ್ನ ತೋರಿಸೋದಕ್ಕೆ, ಸಾಕ್ಷಿ ಕೊಡೋದಕ್ಕೋಸ್ಕರ ಒಂದು ಔತಣವನ್ನ ರೆಡಿ ಮಾಡಿದ. ಇವತ್ತು ಎಂಥ ದೊಡ್ಡ ಅದ್ಭುತ ನಡೆದ್ರು ನಾವು ಏನ್ ಮಾಡಂಗಿಲ್ಲ, ಖುಷಿನ ಹಂಚ್ಕೊಳ್ಳೋದೇ ಇಲ್ಲ. ಆಮೇಲೆ ಸಭೆಯಲ್ಲಿ ಬಂದು 2 ನಿಮಿಷ ಸಾಕ್ಷಿಯಲ್ಲಿ ಬಿಟ್ರೆ ನಾವು ದೊಡ್ಡ ಸಾಧನೆ ಮಾಡಿದ ತರ ನಾವು ತಿಳ್ಕೊಂಡ್ ಬಿಟ್ಟಿರ್ತೀವಿ. ಅಲ್ಲೆಲ್ಲೂಯ್ಯ. ಔತಣ ಮಾಡಿಸಬೇಕು. ಯಾಕೆ? ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ರೀ. ಬರ್ರಿ ಪ್ರೇಯರ್ ಮಾಡೋಣ, ಊಟ ಮಾಡೋಣ ಅಂತ ಮನೆಗೆ ಏನ್ ಮಾಡ್ಬೇಕು? ಸಭೆಯವ್ರನ್ನ ಕರೆಸಬೇಕು. ಅಂದ್ರೆ ಸಭೆಯವರು ಹೋಗಿ ಅಲ್ಲಿ ಏನ್ ಮಾಡ್ತಾರೆ? ಕುಂತು ಇನ್ನೂ ಹರಸಿ ಬರುವಾಗ ಆ ಥ್ಯಾಂಕ್ಸ್ ಗಿವಿಂಗ್ ಇನ್ನೂ ಜಾಸ್ತಿ ಆಗುವಂತದ್ದಾಗಿದೆ. ಆಮೇಲೆ ಅದ್ರಲ್ಲಿ ಅಬ್ರಹಾಮನ ಅದನ್ನ ಮಾಡಿದ. ದೇವರನ್ನ ಕರೆಸಿ ಅವ್ರಿಗೆ ಊಟ ಹಾಕಿದ್ದ. ಊರನ್ನೇ ಕರೆಸಿ ಈಗ ಊಟ ಹಾಕ್ತಾ ಇದ್ದಾನೆ. ತನ್ನ ಮಗು ದೇವರು ಕೊಟ್ಟಿದ್ದು ನೋಡ್ರಿ, ಈ ಮಗು 100 ವಯಸ್ಸಿನ ದೇವರು ನನಗೆ ಕೊಟ್ಟಿದ್ದು ನೋಡ್ರಿ ಅಂತ ಹೇಳಿ ಆ ಮಗುವಿನ ಸಲುವಾಗಿ ಒಂದು ಔತಣವನ್ನು ರೆಡಿ ಮಾಡಿ ಆ ಮಗುಗೋಸ್ಕರ ಯಾರೆಲ್ಲ ಆರಿಸಿದ್ರು ಎಲ್ಲರನ್ನ ಕರೆಸಿ ಊಟವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲೂ ಸಂತೋಷವನ್ನ ಹಂಚಿಕೊಳ್ಳುವಂತದೇ ಔತಣವಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 40ನೇ ಅಧ್ಯಾಯ 20ನೇ ವಚನ. ಮೂರನೆಯ ದಿನದಲ್ಲಿ ಫರೋಹನ ಜನ್ಮ ದಿನವಾದುದರಿಂದ ಅವನು ತನ್ನ ಸೇವಕರಿಗೆಲ್ಲರಿಗೆ ಔತಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನನ್ನು, ಸಾಕು ಅಲ್ಲೆಲೂಯ, ಫರೋಹನನು ತನ್ನ ಜನ್ಮ ದಿನದಲ್ಲಿ ಏನ್ ಮಾಡಿದ? ಎಲ್ಲ ಸೇವಕರುಗಳನ್ನ ಕರೆಸಿ ಔತಣವನ್ನ ಸಿದ್ಧಪಡಿಸಿದನು. ಆಮೇಲೆ ಅರ್ಥ ಆಯ್ತಲ್ರಿ? ನಾವು ಹುಟ್ಟಿದ ದಿನ ಬಂದ್ರೆ ಏನ್ ಮಾಡ್ಬೇಕಂತೆ? ಔತಣ ಮಾಡಬೇಕು. ಇವತ್ತು ನಾವ್ ಏನ್ ಮಾಡ್ತಾ ಇದ್ವಿ? ಯಪ್ಪ ಎಸ್ಕೇಪ್ ಆಗಿ ಹೋದ್ರೆ ಸಾಕು ಬಿಡು, ಇವತ್ತು ಯಾರ ಕಣ್ಣಿಗೆ ಸಿಕ್ಕದಿದ್ರೆ ಸಾಕು ಬಿಡು. ಅಲ್ಲೆಲ್ಲೂಯ್ಯ. ಬೇಕಂದ್ರೆ ಲೋಕಲ್ ಅಲ್ಲಿ ಹೋಗಿ ಮಜಾ ಮಾಡ್ತೀವಿ. ದೇವರ ಮಕ್ಕಳಿಗೆ ಔತಣ ಕೊಡೋದಂದ್ರೆ ಆಗಿ ಬರೋಂಗಿಲ್ಲ ನಮಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಫರೋಹನನು ತನ್ನ ಸೇವಕರು ಎಲ್ಲರನ್ನು ಕರೆಸಿ ಏನ್ ಮಾಡಿದ? ಔತಣವನ್ನು ಏನ್ ಮಾಡಿದನು? ಅವನು ಸಿದ್ಧ ಮಾಡಿದವನಾಗಿದ್ದನು. ಆಮೇಲೆ ಅಲ್ಲೆಲ್ಲೂ ಸಿದ್ಧಪಡಿಸಿ ತನ್ನ ಜನ್ಮ ದಿನದಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಅವನು ಮಾಡಿದನು. ಅದೇ ಪ್ರಕಾರವಾಗಿ ಮಾರ್ಕನ ಪುಸ್ತಕ 6ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ಹೇರೋದ ಎಂಬುದಾಗಿ ಒಂದು ರಾಜ ಇದ್ದಾನೆ. ಆ ರಾಜನು ತನ್ನ ಜನ್ಮ ದಿನದಲ್ಲಿ ಎಲ್ಲಾ ಜನರನ್ನ ಕರೆಸಿ ಔತಣವನ್ನು ಸಿದ್ಧಪಡಿಸಿದ. ಆಮೇಲೆ ಅಲ್ಲೂಯ್ಯ. ಸೊ ಹುಟ್ಟಿದ ದಿನದಲ್ಲಿ ಔತಣ ಪಡಿಸೋದು ಒಳ್ಳೆಯದು. ಯಾಕಂದ್ರೆ ನಾನು ಸಂತೋಷವಾಗಿದ್ದೀನಿ, ನಾನು ಹುಟ್ಟಿದ ದಿನ, ನಾನು ಸಂತೋಷವನ್ನು ಹಂಚ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕೆ ಬರ್ತ್ಡೇ ಆಚರಿಸ್ಬೇಕಂದ್ರೆ, ಬರ್ತ್ಡೇ ಆಚರಿಸ್ರಿ, ಆದ್ರೆ ನೀನು ಒಬ್ಬನೇ ಆಚರಿಸೋದಿಲ್ಲ. ಸಂತೋಷ ಪಡೋರು ಸಂಗಡ ಸೇರಿ ನಿನ್ನ ಬರ್ತ್ಡೇನ ಏನ್ ಮಾಡು? ನೀನು ಆಚರಿಸು. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ಆ ಔತಣ ಇರೋದೇ ನಗುವಿಗಾಗಿ.
ಔತಣ ಇರೋದು ಎದಕ್ಕಾಗಿರಿ? ನಗುವಿಗೆ. ಹಾಗಿದ್ರೆ ಇವತ್ತು ಬರ್ತ್ಡೇ ಅನ್ನೋದು ಡೆತ್ ಡೇ ಆಗಿದೆ ಎಷ್ಟೋ ಜನರಿಗೆ. ಎದಕ್ಕೆ ಏನ್ ಮಾಡ್ತಾ ಅಂತಾನೆ ಗೊತ್ತಿಲ್ಲದೆ ಮಾಡ್ತಾವ ಈ ಕಾಲ ಹುಡುಗರಲ್ಲ. ಬರ್ತ್ಡೇ ಅಂತ ಹೋಗ್ತಾವ, ಕೇಕ್ ತಗೊಂಡು ಹೋಗ್ತಾವ, ಎಲ್ಲೋ ಒಂದು ರೋಡ್ಗೆ ಹೋಗ್ತಾವ, ಕಾಡಿಗೆ ಹೋಗ್ತಾವ, ಅಲ್ಲಿ ಹೋಗಿ ಏನ್ ಮಾಡ್ತಾವ? ಬರ್ತ್ಡೇ ಕೇಕ್ ಕಟ್ ಮಾಡ್ತಾವ. ಔತಣ ಅನ್ನೋದು ತಿನ್ನೋದು, ಆಮೇಲೆ ಖುಷಿ ಇರೋದು, ತಿಂದ್ರೆ ಹೊಟ್ಟೆ ತುಂಬಬೇಕು, ಅದು ಬರ್ತ್ಡೇ. ಆದ್ರೆ ಕೇಕ್ ಕಟ್ ಮಾಡಿದ ತಕ್ಷಣ ಕೇಕ್ ಏನು ಬಾಯಿಗೆ ಹೋಗಂಗಿಲ್ಲ, ಮುಖಕ್ಕೆ ಹೋಗ್ತಾವ. ಮುಖಕ್ಕೆ ಮಸಿ ಮಾಡ್ದಂಗ ಕೇಕ್ ತಗೊಂಡು ಮಸಿ ಮಾಡಿ 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 ಹುಟ್ಟಿದ ದಿನದಲ್ಲಿ ಅವನ್ನ ಸಂತೋಷ ಪಡಿಸ್ತಾರಂತೆ. ಅವನಿಗೆ ಎಷ್ಟು ಇರಿಟೇಟ್ ಆಗತ್ತಂತ ಅವನಿಗೆ ಗೊತ್ತು. ಆಮೇಲೆ ಹೌದಲ್ರಿ, ಅವನಿಗೆ ಎಷ್ಟು ಇರಿಟೇಟ್ ಆಗತ್ತಂತ ಅವನಿಗೆ ಗೊತ್ತು. ನಾವು ಸಂತೋಷ, ಇಲ್ಲಿ ಕ್ರೀಮ್ ಹಚ್ಚು, ಇಲ್ಲಿ ಕ್ರೀಮ್ ಹಚ್ಚು, ಹಚ್ಚು ಹಚ್ಚು, ಮುಖಲ್ಲ ಹಚ್ಚು, ಕೈಯೆಲ್ಲ ಹಚ್ಚು. ಆ ಕೇಕ್ ಒಬ್ರು ಬಾಯಿ ತುತ್ತು ಹೋಗಂಗಿಲ್ಲ. ಊಟ ಇಲ್ಲದೆ ಎಷ್ಟು ಮಂದಿ ಕೂಳಿಲ್ಲದೆ ರೋಡ್ ಬೀದಿಯಲ್ಲಿ ಬಿದ್ದಿರ್ತಾರೆ. ಇವರು 200-300 ರೂಪಾಯಿ ಕೇಕ್ನ ತಗೊಂಡು ಎಷ್ಟು ಚಂದ ಹಾಳು ಮಾಡ್ತಾ ಇದಾರೆ. ಅದಕ್ಕೆ ನಾನು ಕೇಕ್ ಮಾಡೋದೇ ಬೇಡ ಅಂತ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡೀನಿ ನಾನು. ಮೊನ್ನೆ ಕೂಡ ಯಾರೋ ಏನೋ ಒಂದು ಕೇಕ್ ಮಾಡೋದು ಬೇಡ ಅಂದೆ ನಾನು. ಇವತ್ತು ಚಿಕ್ಕ ಬಗ್ಗೆ ಬೇಡ ಅಂದೆ ನಾನು. ಆಮೇಲೆ ಅದರಲ್ಲೂ ಸುಮ್ಮನೆ ಕೇಕ್ ತಗೊಂಡ್ಬಂದು ಅದರಲ್ಲಿ ಬೇರೆ ಕ್ರೀಮ್ ಇರುತ್ತೆ, ಒಳ್ಳೇದಲ್ಲ. ಸುಮ್ಮನೆ ಒಂದು ಅಭ್ಯಾಸ ಮಾಡ್ಕೊಂಡು ಹಾಲು ಮೂಡು ಏನೋ ಸಂತೋಷ ಹಂಚ್ಕೊಳ್ಳಿಕ್ಕೆ ನಾವು ಮಾಡೋದು. ಆದರೆ ಅದರಿಂದಲೇ ಆರೋಗ್ಯ ಕೆಡ್ತಾ ಇದೆ, ಅದರಿಂದಲೇ ನಾವು ಸಂತೋಷ ಕೆಡ್ತಾ ಅನ್ನೋದು ಬೇಡ ನಮಗೆ. ಆಮೇಲೆ ಅದೆಲ್ಲ ಯಾಕಂದ್ರೆ ಔತಣ ಅನ್ನೋದು ನಗುವಿಗಾಗಿ, ಸಂತೋಷಕ್ಕಾಗಿ. ಸೊ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ಕ್ರೀಮೆಲ್ಲ ಹಚ್ಚಿ ಅವನನ್ನು ಹೊಡೆದು ಅವನ್ನ ದೂಕಾಡಿ ನೇಕಾಡಿ ಏನನ್ನೋ ಮಾಡಿ ಕೊನೆಗೆ ಅವನ ಜೀವನೇ ಹೋಗಿದ ಕೇಸುಗಳೆಲ್ಲ ಇದೆ, ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಜನ್ಮದಿನ ಅಂದ್ರೆ ಜನರನ್ನ ಕರೆಸಿ ಔತಣ ಮಾಡಿ, ಆಮೇಲೆ ಕೇಕ್ ಕಟ್ ಮಾಡ್ಬೇಕಂತ ಏನೂ ಇಲ್ಲ, ಪ್ರಾರ್ಥನೆ ಮಾಡ್ರಿ, ಅವ್ರ ಹೊಟ್ಟೆ ತುಂಬಿಸ್ರಿ, ಅವರು ಮನಸ್ಸಾರ ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಅದುವೇ ನಿನಗೆ ಸಮೃದ್ಧಿಯಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಜನ್ಮ ದಿನಗಳಲ್ಲಿ ನಾವು ಏನ್ ಮಾಡಬಹುದು? ಔತಣವನ್ನು ಸಿದ್ಧಪಡಿಸಬಹುದು. ಯಾಕಂದ್ರೆ ಎದಕ್ಕೆಲ್ಲ ಔತಣ ಮಾಡ್ಬೇಕು, ಯಾರಿಗೆ ಮಾಡ್ಬೇಕಂತ ನೋಡಿದ್ವಿ. ಫಸ್ಟ್ ದೇವ ಮನುಷ್ಯರಿಗೆ, ದೇವ ಜನರಿಗೆ, ಇನ್ನೂ ಒಬ್ಬರಿಗೆ ಮಾಡಬೇಕು. ವಾಕ್ಯ ಓದಿಕೊಳ್ಳೋಣ. ಲೂಕನ ಪುಸ್ತಕ 19ನೇ ಅಧ್ಯಾಯ 12 ಮತ್ತು 13ನೇ ವಚನ. ಲೂಕ 14ನೇ ಅಧ್ಯಾಯ 12 ಮತ್ತೆ 13ನೇ ವಚನ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಿ ಆಗುವುದು. ಆದರೆ ನೀನು ಔತಣ ಮಾಡಿಸುವಾಗ, ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನ ಕರಿ. ಅವರು ನಿನಗೆ ಮುಯ್ಯಿಗೆ ಮುಯ್ಯಿ ಮಾಡುವುದಕ್ಕೂ ಏನೂ ಇಲ್ಲದವರಾಗಿ ಇರಬಹುದು. ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿಗೆ ಮುಯ್ಯಿ ಆಗಿರುವುದರಿಂದ ನೀನು ಧನ್ಯನಾಗು. ಆಮೆನ್. ಎಷ್ಟು ವಾಕ್ಯ, ಯಾರಿಗೆ ಔತಣ ಮಾಡ್ಬೇಕೆಂದು ಈ ವಾಕ್ಯ ನೋಡಿ ತಿಳಿದುಕೊಳ್ಬೇಕು. ಅಲ್ಲೆಲ್ಲೂಯ್ಯ. ಶ್ರೀಮಂತರನ್ನ ಕರಿ, ಅವ್ರನ್ನ ಕರಿ, ಅವ್ರು ಮರ್ತು ಬಿಡ್ಬೇಡ. ದೊಡ್ಡವರು ಅವ್ರು ಮರ್ತು ಬಿಡ್ಬೇಡ, ಎಲ್ಲ ನೆನಪಿರುತ್ತೆ. ಅಲ್ಲೆಲ್ಲೂಯ್ಯ. ಆದ್ರೆ ಕೆಲವರು ಮದುವೆಗೆ ಹೋದ್ರೆ ಬಡವ್ರನ್ನ ತಿರಸ್ಕರಿಸ್ತಾರೆ, ಇಲ್ಲದವ್ರನ್ನ ತಿರಸ್ಕರಿಸ್ತಾರೆ, ಬೇಡದವ್ರನ್ನ ತಿರಸ್ಕರಿಸ್ತಾರೆ. ಅದರಿಂದ ಅವ್ರಿಗೆ ಶಾಪ ಆಗುವಂತದ್ದಾಗಿದೆ. ನೀನು ಔತಣ ಮಾಡ್ತಾ ಇದ್ದವ್ರು ಯಾರನ್ನ ಕರಿಬೇಕು? ಬಡವ್ರನ್ನ ಕರಿ, ಬಾಯಿಸತ್ತವ್ರನ್ನ ಕರಿ, ಕಣ್ಣು ಕಾಣ್ಲಾರ್ದವ್ರನ್ನ ಕರಿ, ಏನಿಲ್ಲದವ್ರನ್ನ ಕರಿ. ಆಮೇಲೆ ದಿಕ್ಕಿಲ್ಲದವ್ರನ್ನ ಅನಾಥರನ್ನ ಕರೆದ ಏನ್ ಮಾಡು, ನೀನು ಔತಣವನ್ನ ರೆಡಿ ಮಾಡಿಸು. ಯಾಕಂದ್ರೆ ಅವರಿಗೆ ಮೊಯ್ ತೀರಿಸೋ ಶಕ್ತಿ ಇರೋದೇ ಹೋಗ್ಬೋದು, ಆದ್ರೆ ಅವ್ರಿಗೆ ಮಾಡಿದ ಔತಣದಲ್ಲಿ ನಿನ್ನ ಪರಲೋಕ ರಾಜ್ಯದಲ್ಲಿ ಮಹಿಮೆ ಸಿಗುವಂತದಾಗಿದೆ. ನೀನು ಅದರಿಂದ ನೀತಿವಂತನಾಗಿ ಪರಲೋಕ ರಾಜ್ಯದಲ್ಲಿ ಸೇರ್ತಿ. ಆಮೇಲೆ ಅಲ್ಲಲ್ಲೋ ನಾವು ಏನ್ ಮಾಡ್ತಾ ಇದ್ವಿ? ಎಲ್ಲಾ ಫ್ರೆಂಡ್ಸ್ ಬರ್ಬೇಕು, ಎಲ್ಲಾ ನೆಂಟರು ಬರ್ಬೇಕು, ಅವ್ರು ಬರ್ಬೇಕು, ಇವ್ರು ಬರ್ಬೇಕು. ಸೇವಕ ಮಾತ್ರ ಬೇಡ. ಅಲ್ಲೆಲ್ಲೂಯ್ಯ. ಸಭೆಯವ್ರು ಮಾತ್ರ ಬೇಡ. ಅಲ್ಲೆಲ್ಲೂಯ್ಯ. ಹೌದಲ್ಲ, ಇವತ್ತು ಅನೇಕರು ಔತಣ ಮಾಡ್ತಾ ಇದ್ದಾರೆ, ಸಭೆಯವ್ರಿಗೆ ಒಂದು ಮಾತು ಹೇಳೋಂಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಬಡವರ ನಂತರ ತಿರುಗಿ ನೋಡೋದೇ ಇಲ್ಲ. ಅದಕ್ಕೆ ಸಮ್ಟೈಮ್ಸ್ ನನ್ನ ಮಕ್ಕಳ ಹುಟ್ಟಿದ ಹಬ್ಬವೆಲ್ಲ ಯಾವ್ದೋ ಒಂದು ಅನಾಥಾಶ್ರಮದಲ್ಲಿ ಹೋಗಿ ಕಣ್ಣು ಕಾಣದೆ ಯಾರದೇ ಒಬ್ಬ ವ್ಯಕ್ತಿಗಳಿಗೆ ನಾವು ಮಾಡಿ ಬಂದಿರ್ತೀವಿ. ನಮ್ಮ ಸಭೆಯಲ್ಲಿ ಜಾಸ್ತಿ ಮಾಡೋದಿಲ್ಲ. ನನ್ನ ದೊಡ್ಡ ಮಗನ ಹಬ್ಬ ಅಂತೂ ಒಂದಿನ ಮಾಡೋಂಗಿಲ್ಲ, ಕ್ರಿಸ್ಮಸ್ ಅಂತ ಹೇಳಿ ಮಾಡಿ ಮುಗಿಸ್ಬಿಡ್ತೀನಿ ಸಭೆಯವರ ಸಂಗಡ ಸೇರಿ. ಆಮೇಲೆ ಅಲ್ಲೆಲ್ಲೂಯ್ಯ. ನನ್ನ ಸಣ್ಣ ಮಗನಂತರೂ ಮನೆಯವ್ರನ್ನ ಕರೆಸಿ ಮುಗಿಸ್ಬಿಡ್ತೀವಿ. ಅದ್ರ ಮ್ಯಾಕ್ಸಿಮಮ್
ಹೊರಗೆ ಅಂದ್ರೆ ಯಾರಿಗೋ ಒಬ್ರಿಗೆ ಮಾಡ್ಬೇಕು, ಅದುವೇ ನಿಜವಾದ ಔತಣ. ಏನು ಇಲ್ಲದವರಿಗೆ ಮಾಡ್ಬೇಕು, ಅದುವೇ ನಿಜವಾದ ಔತಣ. ಇವತ್ತು ಏನ್ ಮಾಡ್ತಾ ಇದೀವಿ, ಯಾಕಂದ್ರೆ ಈಗ ಇವತ್ತು ನಾನು ಚಿಕ್ಕಪ್ಪನ ಬರ್ತ್ಡೇ ಪಾರ್ಟಿ ಕೊಡು ಅಂತ ಹೇಳಿದ್ರೆ ನಾಳೆ ನಾ ಕೊಡಬೇಕು, ಯಾಕಂದ್ರೆ ನನಗೆ ಬೇಕಾಗಿದ್ದಾನೆ, ನನ್ನ ಫ್ರೆಂಡ್, ಹೌದಾ ಇಲ್ಲ? ಸೊ ಹಂಗಾಗಿ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮೊಳಗೆ ನಾವೇ ಔತಣ ಮಾಡ್ಕೊಳ್ಳೋದು. 10 ಮಂದಿ ಸೇರೋದು, ಚಿಕನ್ ಮಾಡೋದು, ಎಂಜಾಯ್ ಮಾಡೋದು, ತಿನ್ನೋದು. ಮತ್ತೆ ಇವತ್ತು ನೀ ಮಾಡಿದ್ಯಾ, ಮತ್ತೆ ಮುಂದ್ಸಲ ಬಂದಾಗ ನಾ ಮಾಡಿವಲ್ಲ ನೀ ಕೊಡು ಅಂತ ಹೇಳಿ ಬಲವಂತ ಮಾಡಿ ತಗೊಳ್ಳೋದು ಇದೆ. ಯಾಕಂದ್ರೆ ಅವ್ರು ಮಾಡಿದಾರೆ ನೀ ಮಾಡ್ಲೇಬೇಕು ಇದೆ. ಹಂಗಾಗಿ ಅದೆಲ್ಲ ಔತಣ ಇಲ್ಲ. ನೀನ್ ಔತಣ ತಿಳ್ಕೋಬೇಡ, ಅದ್ರಲ್ಲಿ ಸಂತೋಷ ಸಿಗೋದಿಲ್ಲ. ಯಪ್ಪ ಇವತ್ತು ನಾ ಮಾಡ್ಬಿಟ್ರೆ ಎಸ್ಕೇಪ್ ಆಗೋ ಚಾನ್ಸ್ಗಳು ಜಾಸ್ತಿ ಇರ್ತಾವ, ಯಾಕಂದ್ರೆ ಮತ್ತೆ ಮಾಡ್ಬೇಕಲ್ಲ ನಾನು. ಆದ್ರೆ ಔತಣ ಮಾಡುವಾಗ ಏನ್ ಮಾಡ್ಬೇಕು, ಬಡವರನ್ನು, ಇಲ್ಲದವ್ರನ್ನ, ದಿಕ್ಕಿಲ್ಲದವ್ರನ್ನ, ಅನಾಥರನ್ನ ಅಂತವನ್ನ ಕರೆದು ಮಾಡು. ಅವರು ತಿರುಗಿ ನಿನಗೆ ಮಾಡೋಂಗಿಲ್ಲ ಅಂದ್ರೂ ದೇವ ನನಗೆ ತಿರುಗಿ ಮಾಡುವಂತವನಾಗಿದ್ದಾನೆ. ಆಮೇಲೆ ಅರ್ಥ ಆಗಿಲ್ಲ ಪ್ರಿಯರೇ? ಸೊ ನಿಜವಾಗ್ಲೂ ನಾವು ಮಾಡಿದ ಔತಣಕ್ಕೆ ದೇವರು ಬೆಲೆ ಕೊಡುವಂತವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಸಾಮುವೇಲ ಪುಸ್ತಕ 9ನೇ ಅಧ್ಯಾಯ 24ನೇ ವಚನ. 1ನೇ ಸಾಮುವೇಲ ಪುಸ್ತಕ 9ನೇ ಅಧ್ಯಾಯ 24ನೇ ವಚನ. ಅವನು ಒಂದು ತೊಡೆಯ ಮಾಂಸವನ್ನು ಅದರ ಸಂಗಡ ಇದ್ದುದನ್ನು ತಂದು ಸೌಲನ ಮುಂದಿಟ್ಟನು. ಅವನಿಗೆ, ಇಗೋ, ಇದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು, ಇದನ್ನು ತಿನ್ನು. ಜನರನ್ನು ಭೋಜನಕ್ಕೆ ಕರೆದಾಗಿನಿಂದ ಇದು ನಿನಗೋಸ್ಕರವಾಗಿಯೇ ಇಟ್ಟಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಸಾಮುವೇಲ್ ಪ್ರವಾದಿ ಒಬ್ಬ ವ್ಯಕ್ತಿಗೆ, ಪ್ರಜೆಗೆ ಒಂದು ಔತಣ ರೆಡಿ ಮಾಡ್ತಾ ಇದ್ದಾನೆ. ಏನು, ಯಪ್ಪ ದೇವರಿಗೆ ಇದೆಲ್ಲ ಮಾಡ್ಲಿಕ್ಕಿದ್ದಾನೆ, ಅದೆಲ್ಲ ಮಾಡ್ಲಿಕ್ಕಿದ್ದಾನೆ, ಇದೆಲ್ಲ ಮಾಡ್ಲಿಕ್ಕಿದ್ದಾನೆ, ನೀನು ಹೊಟ್ಟೆ ತುಂಬ ಊಟ ಮಾಡು, ನೀನು ರಾಜನಾಗ್ತಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕ್ರಿ ಈಗ ಔತಣ ಮಾಡ್ತಾ ಇದ್ದೀರಿ? ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವರು ಹೇಳಿದಾನೆ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಅಲ್ಲೆಲ್ಲೂ, ಯಾಕಂದ್ರೆ ನೀನ್ ರಾಜನಾಗಿ ಆಗ್ಲಿಕ್ಕಿದ್ದಿ, ಹಾಗಾಗಿ ನಿನಗೆ ಔತಣ ಮಾಡಿಸ್ಬೇಕಂತ ದೇವರು ಹೇಳಿದ್ದಾನೆ. ಆಮೇಲೆ ಅದ್ರಲ್ಲಿ ಅರ್ಥ ಆಯ್ತಲ್ಲ, ನನ್ನ ಸಂತೋಷ ಶುದ್ಧಿಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರ ಔತಣ ಮಾಡಲೇಬೇಕು. ಆಮೇಲೆ ನಲ್ಲಿ ಇನ್ನೊಂದು ವಾಕ್ಯದಲ್ಲಿ ನೋಡೋಣ. 1ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಚನ. 1ನೇ ಅರಸುಗಳು 3ನೇ ಅಧ್ಯಾಯ 15ನೇ ವಚನ. ಸೊಲೊಮೋನನು ನಿದ್ರೆಯಿಂದ ಎಚ್ಚೆತ್ತಾಗ ಅದು ಕನಸೆಂದು ತಿಳಿದುಕೊಂಡನು. ಅದು ಕನಸಂತ ತಿಳಿದುಕೊಂಡನು. ಅವನು ಯೆರೂಸಲೇಮಿಗೆ ಬಂದ ನಂತರ ಯೆಹೋವನ ಒಡಂಬಡಿಕೆಯ ಮಂಜೂಷದ ಮುಂದೆ ನಿಂತು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ತನ್ನ ಎಲ್ಲಾ ಸೇವಕರಿಗೋಸ್ಕರ ಔತಣ ಮಾಡಿಸಿದನು. ಆಮೆನ್. ತನ್ನ ಎಲ್ಲಾ ಸೇವಕರಿಗೋಸ್ಕರ ಅವನು ಏನ್ ಮಾಡಿದ, ಔತಣ ಮಾಡಿಸಿದ. ಎದಕ್ಕೆ ಔತಣ ಮಾಡಿಸಿದ? ಒಂದು ಕನಸು ಕಾಣ್ತಾ ಇದ್ದಾನೆ. ಏನಂತ ಕನಸು ಕಾಣ್ತಾ ಇದ್ದಾನೆ? ಅವನು ನಿದ್ರೆಯಲ್ಲಿ ಇರುವಾಗ ದೇವರು ಬರ್ತಾ ಇದ್ದಾನೆ, ಮಗನೇ ನಿನಗೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ, ಯಪ್ಪ ನನ್ನ ರಾಜನಾಗಿ ಮಾಡಿದಿ, ಇಂಥ ದೊಡ್ಡ ಇಸ್ರಾಯೇಲ್ ಜನರು ಕೊಟ್ಟಿದ್ದಿ, ಇವರನ್ನು ನಡೆಸ್ಕೊಂಡು ಹೋಗುವಂತ ಜ್ಞಾನವನ್ನ ನನಗೆ ಕೊಡಂತ ಹೇಳುವಾಗ ದೇವರು ಖುಷಿ ಆಗ್ತಾ ಇದ್ದಾನೆ. ಯಪ್ಪ ನೀನು ಘನವನ್ನ, ಐಶ್ವರ್ಯವನ್ನ, ಮಹಿಮೆಯನ್ನ ಕೇಳದೆ ಜ್ಞಾನವನ್ನ ಕೇಳಿದೆಯಲ್ಲ, ಆದ ಕಾರಣ ನಾನು ನಿನ್ನ ಜ್ಞಾನವನ್ನು ಕೊಟ್ಟು ಮತ್ತೆ ಎಲ್ಲಾ ಘನ ಐಶ್ವರ್ಯವನ್ನು ಕೊಡ್ತೀನಿ. ನಿನ್ನಂತ ರಾಜನು ಇದು ಹಿಂದೇನೂ ಇಲ್ಲ, ಮುಂದೇನೂ ಬರೋದಲ್ಲ, ಅಂತ ರಾಜನಾಗಿ ಮಾಡ್ತೀನಿ ಅಂತ ಹೇಳಿ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ. ತಕ್ಷಣ ಎದ್ದು ನೋಡ್ತಾನೆ, ಅದು ಕನಸು. ಆಮೇಲೆ ತಕ್ಷಣ ಎದ್ದು ನೋಡ್ತಾನೆ, ಏನದು ಕನಸು. ಅಂದ್ರೆ ಕನಸಿನಲ್ಲಿ ಬಂದು ದೇವರವನ ಪ್ರವಾದ ನೋಡಿದ್ದಾನೆ. ಹಲ್ಲೆಲೂಯಾ. ಆ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಅವನು ಏನ್ ಮಾಡ್ತಾ ಇದ್ದಾನೆ, ಔತಣವನ್ನು ಸಿದ್ಧಪಡಿಸಿದ. ಆಮೇಲೆ ಏಕೆಂದ್ರೆ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ, ನನ್ನ ರಾಜನಾಗಿ ಮಾಡಿದ್ದಾನೆ, ಅದಕ್ಕಾಗಿ ನಾನು ಔತಣ ಪಡಿಸ್ತಾ ಇದ್ದೇನೆ. ಇವತ್ತು ದೇವರು ಎಂತಹ ದೊಡ್ಡ ಮಿರಾಕಲ್ ಮಾಡಿದ್ರು ನಾವು ಸಭೆಯವರ ಸಂಗಡ ಸೇರಿ ಏನ್ ಮಾಡೋಂಗಿಲ್ಲ, ಔತಣ ರೆಡಿ ಮಾಡೋದೇ ಇಲ್ಲ. ಸಭೆಯಲ್ಲಿ ಕೂಟ ಇದ್ದ ಕೈ ಜೋಡಿಸೋದು, ಅದರಲ್ಲಿ ಸ್ತೋತ್ರ ಮಾಡ್ಕೊಂಡು ಹೋಗ್ಬಿಡೋದು. ಆಮೇಲೆ ಪರ್ಟಿಕ್ಯುಲರ್ ಸಭೆಯವರಿಗೆ ಒಂದು ದಿನ ನಾವು ಮಾಡಿದೀವ, ಪಾಸ್ಟರ್ ನನಗೆ ಇದಾಗಿತ್ತು, ಹಾಗಾಗಿ ಈ ಸಂಡೇ ನಾನು ಏನ್ ಮಾಡ್ತೀನಿ, ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ದೀನಿ, ನಾಷ್ಟದ ವ್ಯವಸ್ಥೆ ಮಾಡಿದ್ದೀನಿ, ಹಾಗಾಗಿ ಈ ಸಂಡೇ ನಂದು ಪಾಠ ಅಂತ ಒಬ್ಬರಾದ್ರು ಯಾರಾದ್ರೂ ಬಂದು ಕೇಳ್ತೀರಿ ಅಂತ ಇಷ್ಟು ವರ್ಷದಿಂದ ನೋಡಿದೆ. ಒಬ್ಬರಾದ್ರೂ ಇವತ್ತಿಗೆ ನಮಗೆ ಏನ್ ಮಾಡ್ಲಿಲ್ಲ, ಬಂದು ಕೇಳಲೇ ಇಲ್ಲ. ಆಮೇಲೆ ಅಲ್ಲೆಲ್ಲ ನಿಮಗಾಗಿಯೇ ಬರ್ಬೇಕ್ರಿ. ಯಾಕಂದ್ರೆ ಸಾಲಮೋನನು ಕನಸಿನಲ್ಲಿ ಬಂದು ದೇವರು ಮಾತಾಡಿ ಅದ್ಭುತ ಮಾಡಿದ್ದಕ್ಕೆ ಅವನು ಎಲ್ಲರನ್ನ ಕರೆಸಿ ಔತಣ ಮಾಡಿಸಿದ. ಆಮೇಲೆ ಔತಣ ಎದಕ್ಕಾಗಿ ಮಾಡ್ತಾ ಇದ್ದ ಅಂದ್ರೆ, ದೇವರು ನನಗೆ ಮಾಡಿದ್ದಾನೆ, ಆ ಸಂತೋಷನ ಹಂಚಿಕೊಡ್ತೀನಿ. ಸೊ ಅದಕ್ಕಾಗಿ ತ್ಯಾಗಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ ಸಭೆಯವರು ಪ್ರಾಮಾಣಿಕರು. ಆಮೇಲೆ ಅಲ್ಲೆಲ್ಲೂಯ್ಯ. ಬೇರೆ ಸೇವಕರು ಮಾತ್ರ ಸ್ಪೆಷಲ್ ಆಗಿ ಕರೆಸಿ ಅವ್ರಿಗಷ್ಟೇ ಹೊಟ್ಟೆ ತುಂಬಿಸಿ ಕಳಿಸ್ಬಿಡೋದು ನಾವು. ಆಮೇಲೆ ಯಾಕಂದ್ರೆ ಸೇವಕರಿಂದಲೇ ಎಲ್ಲ ಆಯ್ತಾ? ಸೇವಕರು ಪ್ರಾರ್ಥನೆ ಮಾಡಿದಕ್ಕೆ ಆಯ್ತಾ? ಇವತ್ತು ಎಷ್ಟು ಮಂದಿ ಸಾಕ್ಷಿ ಹೇಳಿದ್ರಿ? ನೀವು ಪ್ರಾರ್ಥನೆ ದೇವರು ಕೇಳಲಿಲ್ವಾ?
ನಾವು ಸಭೆಯಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋ ಎಲ್ಲಾ ಹೋಗೋಣ ದೇವರು ಕೇಳುತ್ತಾನೆ. ಸಂತೋಷ ಅನ್ನೋದು ನನ್ನ ಒಬ್ಬನಿಗೆ ಇಲ್ಲ, ಜನರಿಗೆ ಆಗಿದೆ, ಅದು ದೇವರಿಂದ ಆಗಿದೆ, ದೇವರಿಗೆ ಮಹಿಮೆಯಾಗಲಿ ಅಂತ ಹೇಳಿ ಔತಣ ಮಾಡಿಸ್ಬೇಕು. ಆಮೇಲೆ ಅಲ್ಲೆಲ್ಲೂ ದಾವೀದನು ಆ ದೇವರ ಮಂಜುಷ ಮೊನ್ನೆ ಓದಿದ್ದೀವಿ 1ನೇ ಪೂರ್ವಗಳು ಬರ್ತಂತ 16ನೇ ಅಧ್ಯಾಯದಲ್ಲಿ. ಆ ಮಂಜುಷವು ಬಂದು ಸೇರಿದ ತಕ್ಷಣ ಅವನು ಏನ್ ಮಾಡ್ತಾ ಇದ್ದಾನೆ, ಎಲ್ಲಾ ಪ್ರಜೆಗಳಿಗೂ ಏನ್ ಮಾಡ್ತಾ ಇದ್ದಾನೆ, ಔತಣವನ್ನು ಸಿದ್ಧಪಡಿಸಿದ. ಕಾರಣ ಏನು? ದೇವರ ಮಂಜುಷ ಇವತ್ತು ದೇವರು ನಮ್ಮ ಊರಿಗೆ ಬಂದು ಸೇರಿಸಿದ. ಆಮೇಲೆ ದೇವರ ವಿಷಯದಲ್ಲಿ ಏನ್ ಬಂದ್ರು ಆ ಸಾಕ್ಷಿನ ಸಾರ್ಲಿಗೆ ಔತಣ ರೆಡಿ ಮಾಡಿಸಿದ್ರು. ಅದೇ ಪಾಲಿಸಿ ಅವನ ಮಗನಾಗಿರೋ ಸಾಲೋಮೋನನ್ನು ಮಾಡ್ತಿದ್ದ. ಇವನ ಪರವಾಗಿಲ್ಲ, ಮಂಜುಷ ಬಂದು ಸೇರಿದಾಗ ಔತಣ ಮಾಡಿದ, ಆದ್ರೆ ಅವನ ಕನಸಿನಲ್ಲಿ ಬಂದು ದೇವರು ಮಾತಾಡಿದಾಗ ಔತಣ ಮಾಡಿಸಿದ. ಹಾಗಾಗಿ ಅವನ ಜ್ಞಾನವನ್ನ ಕೇಳಲಿಕ್ಕೆ ಜನ ಎಲ್ಲಿಂದೋ ಬರ್ತಿದ್ರು. ಕಾರಣ ಅವನ ಗುಣ ಅಷ್ಟು ಚೆನ್ನಾಗಿತ್ತು. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಇನ್ನು ದೇವರು ಮಾಡ್ಲೇ ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಔತಣ ಮಾಡಿದ ಅವನು. ಆಮೇಲೆ ಪ್ರವಾದ ನುಡಿದಿದ್ದಕ್ಕೆ ಔತಣ ಮಾಡಿದ್ದ. ಹಾಗಾಗಿ ದೇವರು ಅವನ ಕಾರ್ಯಗಳನ್ನ ಸಫಲಗೊಳಿಸಿದರು. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಎಸ್ತರನ ಪುಸ್ತಕ 9ನೇ ಅಧ್ಯಾಯ 22ನೇ ವಚನ. ಎಸ್ತರ್ 9ನೇ ಅಧ್ಯಾಯ 22ನೇ ವಚನ. ಆ ದಿನಗಳಲ್ಲಿ ಯೆಹೂದ್ಯರಿಗೆ ಶತ್ರುಪೀಡೆ ತಪ್ಪಿ ವಿಶ್ರಾಂತಿ ಉಂಟಾಯಿತು. ಆ ತಿಂಗಳಲ್ಲಿ ಸಂತಾಪವು ಪರಿಹಾರವಾಗಿ ಅವರಿಗೆ ಸಂತೋಷ ಉಂಟಾಯಿತು. ದುಃಖವು ಹೋಗಿ ಸುಖ ಕಾಲವು ಬಂತು. ಆದದರಿಂದ ಅವರು ಆ ದಿನಗಳಲ್ಲಿ ಉತ್ಸವ ಭೋಜನ ಮಾಡಿ ಆ ದಿವಸದಲ್ಲಿ ಏನ್ ಮಾಡಿದ್ರೆ ಅವ್ರೆ ಉತ್ಸಾಹ ಭೋಜನ ಮಾಡಿ ಒಬ್ಬರಿಗೊಬ್ಬರು ಭೋಜನ ಭಾಗಗಳನ್ನು ಕಳುಹಿಸಿ ಬಡವರಿಗೆ ದಾನ ಧರ್ಮ ಮಾಡಿದ್ರು. ಸಂತೋಷನ ಹೆಂಗ್ ಹಂಚಿಕೊಟ್ರು? ನನ್ನ ದುಃಖ ಹೋಗಿ ಸಂತೋಷ ಬಂತು, ನನಗೆ ಶಾಪ ಹೋಗಿ ವಿಮೋಚನೆ ಬಂತು, ನನ್ನ ಪೀಡೆ ತೊಳಗಿ ನನಗೆ ಬಿಡುಗಡೆ ಆಯ್ತು ಅಂತೇಳಿ ಆ ಸಂತೋಷ ಏನ್ ಮಾಡ್ತಾ ಇದಾರೆ, ಒಬ್ಬರಿಗೊಬ್ಬರು ಊಟಗಳನ್ನ ಹಂಚಿಕೊಂಡು ಬಡವರಿಗೆ ದಾನ ಧರ್ಮ ಮಾಡಿ ಅವರ ಸಂತೋಷವನ್ನ ಹಂಚಿಕೊಂಡ್ರು. ಆಮೇಲೆ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಅಲ್ಲಿ ಹೋಗಿ ಇಷ್ಟು ಕೊಟ್ಟೆ, ಇಲ್ಲಿ ಹೋಗಿ ಅಷ್ಟು ಕೊಟ್ಟೆ, ಅದನ್ನ ಮಾಡಿದೆ ಪ್ರಾರ್ಥನೆ ಮಾಡಿದೆ, ಅವ್ರಿಗೆ ಏನ್ ನೆನಪಿಲ್ಲ, ದೇವರ ಏನ್ ನೆನಪಿರೋದಿಲ್ಲ. ಆಮೇಲೆ ಹೌದಲ್ರಿ? ಆದ್ರೆ ಅವ್ರು ಏನ್ ಮಾಡ್ತಿದ್ರು, ಒಬ್ಬರಿಗೊಬ್ಬರು ಊಟವನ್ನು ಕಳುಹಿಸಿಕೊಟ್ಟು ಬಡವರಿಗೆ ಸಹಾಯ ಮಾಡಿದ್ರು. ಅದರಿಂದ ಅವರ ಆಶೀರ್ವಾದಗಳನ್ನು ಹೊಂದಿಕೊಂಡ್ರು. ಆಮೇಲೆ ಆದ ಕಾರಣ ಇವತ್ತು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡಬೇಕು? ಔತಣ ಮಾಡಬೇಕು. ಆದರೆ ಔತಣವು ಯಾರಿಗೆ ಮಾಡಬೇಕೆಂಬುದಾಗಿ ದೇವರು ಮಾಡಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ನಿಜವಾಗ್ಲೂ ಔತಣ ಯಾರಿಗೆ ಮಾಡಬೇಕು? ದೇವರ ವಾಕ್ಯದ ಪ್ರಕಾರ ಬಡವರಿಗೆ ಮಾಡಬೇಕು. ಅದು ಮಾತ್ರ ಇಲ್ಲದೆ ನಮಗಾಗಿ ಮುಂದೆ ಬರೋರಿಗಾಗಿ ಮಾಡಬೇಕು. ದೇವ ಮನುಷ್ಯರಿಗೆ ಮಾಡಬೇಕು, ದೇವರಿಗೆ ಮಾಡಬೇಕು, ದೇವ ಸೇವಕರಿಗೆ ಮಾಡಬೇಕು, ದೇವ ಸಭೆಯವರಿಗೆ ಮಾಡಬೇಕು. ಅದು ನಿಜವಾದ ಔತಣ. ಯಾಕಂದ್ರೆ ನೀನು ಸಂತೋಷ ಪಡುವಾಗ ನಿನ್ನೊಂದಿಗೆ ಸೇರಿ ಸಂತೋಷ ಪಡುವವರು ಅವರೇ ಆಗಿದ್ದಾರೆ. ಔತಣ ಎದಕ್ಕಾಗಿ? ಸಂತೋಷಕ್ಕಾಗಿ. ಪ್ರಸಂಗ 19ರಲ್ಲಿ ಈಗ ತನ ಓದಿದ್ದೀವಿ, ನಗುವಿಗಾಗಿ ಔತಣ. ಆಮೇಲೆ ನಗುವಿಗಾಗಿಯೇ ಔತಣ. ಸೊ ಈ ರೀತಿ ನೀನು ಈ ಲೋಕದಲ್ಲಿ ಔತಣ ಮಾಡಿದ್ರೆ ನಿನಗೆ ಒಂದು ಔತಣದ ಊಟವನ್ನು ಕರೆಯುತ್ತಾನೆ. ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ 19:9. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದ ತನ್ನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ಯಜ್ಞದ ಕುರಿಯಾಗಿರುವಂತ ಯೇಸು ಕ್ರಿಸ್ತನ ವಿವಾಹದಲ್ಲಿ ಕರೆಸಿಕೊಂಡವರು ಧನ್ಯರು. ಇವತ್ತು ನಾವೆಲ್ಲ ಧನ್ಯರಾಗಬೇಕಂದ್ರೆ ದೇವರ ಮದುವೆಗೆ ನಾವು ಕರೆಯಲ್ಪಟ್ಟವರಾಗಿರಬೇಕು. ಆತನ ಔತಣ ಊಟಕ್ಕೆ ನಾವು ಕರೆಯಲ್ಪಟ್ಟವರಾಗಿರಬೇಕು. ಆತನ ಮದುವೆ ಊಟಕ್ಕೆ ನಾವು ಕರೆಯಲ್ಪಟ್ಟಿರುವಾಗ ದೇವರು ಹೇಳಿದ ಔತಣಗಳನ್ನು ನಾವು ಈ ಲೋಕದಲ್ಲಿ ಮಾಡಿದ್ರೆ ಆತನ ಔತಣ ಊಟಕ್ಕೆ ನಾವು ಕರೆಯಲ್ಪಟ್ಟಿರ್ತೀವಿ. ಆಮೇಲೆ ಹಾಗಾಗಿ ಔತಣ ಅನ್ನೋದೇ ನಗುವಿಗಾಗಿ, ಸಂತೋಷ ಪಡುವವರ ಸಂಗಡ ಸೇರಿ ನಾವೇನ್ ಮಾಡಬೇಕು? ಸಂತೋಷ ಪಡಬೇಕು. ಅಲ್ಲೆಲ್ಲೂಯ್ಯ. ಹಾಗಾಗಿ ಕೆಲವೊಬ್ಬರು ಔತಣಕ್ಕಂತ ಕರೆದು ಬೇಜಾರು ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅಲ್ಲಿ ಔತಣ ಎದಕ್ಕೆ ಮಾಡ್ತೀವಿ ಅನ್ನೋದೇ ಏನ್ ಮಾಡೋದಿಲ್ಲ, ಗೊತ್ತಾಗೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಔತಣ ಮಾಡ್ತೀವಿ ಹೆಸರಿನಲ್ಲಿ ಸೈಡ್ ಕರ್ಕೊಂಡು ಹೋಗೋದು, 2-3 ಬಾಟ್ಲಿಗೆ ಏನ್ ಮಾಡೋದು, ಕುಡಿಸೋದು. ಇನ್ನೂ ಕೆಲವರು ಔತಣ ಕರೆದು ಏನ್ ಮಾಡ್ತಾರೆ, ಊಟ ಮಾಡಿದ ತಕ್ಷಣ ಅಂಗಡಿ ಕರ್ಕೊಂಡು ಹೋಗಿ ಹನ್ಸು, ಪನ್ಫ್ರಾಕ್, ಚೀಟಿ, ಅದು ಇದು ತಗೊಳ್ರಿ, ಏನ್ ಬೇಕಾದ್ರೂ ತಗೊಳ್ರಿ.
ಅದು ಔತಣನ. ನಿನ್ನ ಆರೋಗ್ಯ ಕೆಡ್ಸಾಕತ್ತಾನ, ಅದು ಔತಣ ಅಲ್ಲ. ಆಮೇಲೆ ನಿನಗೆ ಅಭ್ಯಾಸ ಕೆಡ್ಸಾಕತ್ತಾನ, ಅದು ಔತಣ ಅಲ್ಲ. ತಿಳ್ಕೊಳ್ಳಿ ನೀವು. ಔತಣ ಅಂದ್ರೆ ಸಂತೋಷ ಇರಬೇಕು, ಆರೋಗ್ಯ ಇರಬೇಕು, ಅದು ಔತಣ. ಆಮೇಲೆ ನೀವು ಕುಡಿದು ಚೆನ್ನಾಗಿ ಕುಡ್ರಿ, ಇನ್ನು ಸ್ವಲ್ಪ ಕುಡ್ರಿ ಕುಡಿದು ಆಮೇಲೆ ಎಲ್ಲಿ ಕರ್ಕೊಂಡು ಹೋಗೋದು? ಊಟ ಕರ್ಕೊಂಡು ಹೋಗೋದು. ಊಟ ಕರ್ಕೊಂಡ ತಕ್ಷಣ ಕುಂತವ ಊಟ ತಾಟ್ಬಿಟ್ಟು ಹೇಳೋದೇ ಇಲ್ಲ, 4 ಮಂದಿ ಹಿಂದೆ ನಿಂದಿರ್ತಾರೆ. ಆಮೇಲೆ ಅಷ್ಟು ಜಲ್ದಿ ಹೇಳ್ತಾನ ಕುಡ್ದವ? ಹೇಳ್ತಾನ? ಯೋಚನೆ ಮಾಡ್ರಿ. ಕುಡ್ದವ ಊಟ ಕುಂತ್ರೆ ಅಷ್ಟು ಬೇಗ ಹೇಳೋ ಸಾಧ್ಯನೇ ಇಲ್ಲ. ಹಾಗೆ ನೋಡಿ, ಅಲ್ಲಿ ಮಂದಿ ನಿಂತಾರೋ, ಇನ್ನು 4 ಮಂದಿ ಊಟ ಆಗ್ಬೇಕು ಅಂತ ಹಿಂದೆ ನಿಂತ ಹೇಳಿದ್ರೆ ಜಗಳನೇ ಆಗುತ್ತಲ್ಲ. ಅಕ್ಕ ಊಟ ಕರ್ಸಿ ಅವಮಾನ ಮಾಡಕತ್ತೀನ, ಹಂಗ್ ಮಾಡಕತ್ತೀನ, ಶುರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಔತಣ ಎದಕ್ಕಾಗಿ ಅನ್ನೋದೇ ಇವತ್ತು ಅನೇಕರಿಗೆ ಏನಿಲ್ಲ ಪ್ರಿಯರೇ, ಕವಲೇ ಇಲ್ಲ. ಔತಣ ಸಂತೋಷಕ್ಕಾಗಿ, ನಗುವಿಗಾಗಿ, ನನ್ನ ಸಾಕ್ಷಿಗಾಗಿ. ಆಮೇಲೆ ಹಾಗಾಗಿ ಇದ್ದವ್ರನ್ನ ಕರೆದ ಹಾಕ್ಬೇಡ್ರಿ, ಇಲ್ಲದವ್ರನ್ನ ಕರೆದ ಹಾಕ್ರಿ. ಅವರು ಇನ್ನ ಹೆಚ್ಚಾಗಿ ಏನ್ ಮಾಡ್ತಾರೆ? ಹರಿಸುವಂತವರಾಗಿದ್ದಾರೆ. ಆಮೇಲೆ ದೇವರಿಗೆ ವಾಕ್ಯಗಳನ್ನ ಏನ್ ಮಾಡಿ ನಿಮಗೆ ಆಶೀರ್ವಾದ ಮಾಡಿಕೊಳ್ಳಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಹೇಳಿದ ವಾಕ್ಯದಂತೆ ಸ್ವಾಮಿ, ನಗುವಿಗಾಗಿ ಔತಣ ಸ್ವಾಮಿ. ಅಬ್ರಹಾಮನನ್ನು ನಿನ್ನನ್ನೇ ಔತಣಕ್ಕೆ ಕಳಿಸಿದ, ಆದ ಕಾರಣ ಈಸಾಕನ ಕೊಟ್ಟಿದ್ದಿ ಸ್ವಾಮಿ. ಈಸಾಕನ ಕೊಟ್ಟ ಕಾರಣದಿಂದ ಮತ್ತೆ ಅವನು ಎಲ್ಲರಿಗೂ ಔತಣವನ್ನು ಮಾಡಿಸಿದ. ಲೋಟನು ನಿನಗೆ ಔತಣವನ್ನು ಮಾಡಿದ ಕಾರಣ ಅವನ ಮನೆತನವನ್ನು ಉಳಿಸಿದಿ ಸ್ವಾಮಿ. ಕರ್ತನೆ, ಸಮುವೇಲನನ್ನು ಜ್ಞಾನ ಕೊಟ್ಟಿದ್ದಕ್ಕಾಗಿ ಅವನು ಔತಣ ಮಾಡಿದ. ಕರ್ತನೆ, ದಾವೀದನು ನಿನ್ನ ಮಂಜುಷ ಬಂದಿದ್ದಕ್ಕಾಗಿ ಔತಣ ಮಾಡಿದ ಸ್ವಾಮಿ. ಕರ್ತನೆ, ಫರೋಹನನು ಹೇರೋದು ತನ್ನ ಜನ್ಮದಿನಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು? ಅವ್ರ ಔತಣವನ್ನು ಮಾಡಿದ್ರು ಸ್ವಾಮಿ. ಕರ್ತನೆ, ನಿಜವಾಗ್ಲೂ ಕರ್ತನೆ ಯೇಸು ಸ್ವಾಮಿ, ನಿನ್ನನ್ನು ಲೇವಿ ಕರ್ತನೆ ತನ್ನ ಮನೆಗೆ ಕರೆಸಿ ಔತಣ ಮಾಡಿಸಿದ. ಮಾರ್ತಳು ಔತಣ ಮಾಡಿಸಿದ್ರು. ಸೊ ಈ ರೀತಿಯಾಗಿ ಔತಣಗಳನ್ನ ಮಾಡಿದ ಎಲ್ಲರ ಜೀವಿತದಲ್ಲಿ ಒಂದು ಒಳ್ಳೆ ಬಿಡುಗಡ, ಸಂತೋಷ, ಆಶೀರ್ವಾದ, ಸಮಾಧಾನ ಸಿಕ್ಕೈತಿ. ಇವತ್ತು ನಿನ್ನನ್ನು, ನಿನ್ನ ಸೇವಕರನ್ನು, ನಿನ್ನ ಸಭೆಯವರನ್ನು ಎಲ್ಲಿ ತಮ್ಮ ಔತಣಗೋಸ್ಕರ ಯಾರು ಕರೀತಾರೋ ಅಲ್ಲಿ ನೀನು ಇರ್ತೀಯಲ್ಲಪ್ಪ. ಅವ್ರ ಕೊರತೆಗಳು ನೀಗಿಸಿ ಸಮೃದ್ಧಿ ಕೊಡ್ತೀಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಔತಣವನ್ನ ಅಂದ್ರೆ ಏನು, ಯಾವ ರೀತಿ ಇರಬೇಕು, ಏನ್ ಮಾಡಬೇಕೆಂಬ ಜ್ಞಾನವನ್ನು ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಸಾಕ್ಷಿಯ ಜೀವಿತದಲ್ಲಿ ನಾವು ಔತಣ ಮಾಡುವಂತವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಾವು ಔತಣ ಮಾಡುವಂತವರಾಗಿರಬೇಕು. ನಮ್ಮ ಸಂತೋಷವನ್ನ ಸಭೆಯವರಿಗೆ, ಸೇವಕರೊಂದಿಗೆ ಹಂಚಿಕೊಳ್ಳಿಕ್ಕೆ ನಾವು ಔತಣ ಮಾಡುವಂತವರಾಗಿರಬೇಕು. ಔತಣದಲ್ಲಿ ನಿಜವಾಗ ಆಶೀರ್ವಾದ ಇದೆ ಅಂತ ತಿಳಿಸಿದ್ರಿ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. God bless you. Praise the Lord.